ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದಲ್ಲಿ ನಿನ್ನೆ 63ನೇ ಅಧ್ಯಾಯದಲ್ಲಿ ಸುಮಾರು ತನಕ ವಿಚಾರ ಮಾಡಿದ್ವಿ. ಎಲ್ಲಿ ತನಕ ವಿಚಾರ ಮಾಡಿದ್ವಿ ಅಂದರೆ, ಉಪರಿಚರ ಎನ್ನೋ ಒಬ್ಬ ರಾಜ ಇರ್ತಾನೆ. ಈಗ ಮುಖ್ಯವಾಗಿ ನಾವು ವ್ಯಾಸ ಭಗವಾನರ ತಾಯಿಯಾದ ಸತ್ಯವತಿ, ಏನು ಮತ್ಸ್ಯಗಂಧಿ ಅಂತ ಹೆಸರಿತ್ತು, ಆ ಮತ್ಸ್ಯಗಂಧಿ ಹೇಗೆ ಹುಟ್ಟಿದಾಳೆನ್ನೋ ಒಂದು ಸ್ಟೋರಿಯನ್ನು ಕೇಳ್ತಾ ಇದ್ದೀವಿ. ಅದರ ಸ್ಟೋರಿಯಲ್ಲಿ ಈಗ ಫಸ್ಟ್ ನಾವು ಉಪರಿಚರ ಎಂಬ ರಾಜನ ಬಗ್ಗೆ ಕೇಳ್ತಾ ಇದ್ವಿ. ಆ ರಾಜ ತಪಸ್ಸಿಗಂತ ಕೂತಿದ್ದ. ತಪಸ್ಸು ಮಾಡ್ತಾಯಿದ್ರೆ ಇಂದ್ರನಿಗೆ ಹೆದರಿಕೆ ಆಗಿಬಿಡ್ತು. ಯಾರೇ ತಪಸ್ಸು ಮಾಡಿದ್ರೂ ಅವನ ಪದವಿ ಹೋಗುತ್ತೆ ಅಂದ್ಬಿಟ್ಟು ಕೆಳಗಡೆ ಬಂದುಬಿಟ್ಟಿದ್ದೂ ಆ ತಪಸ್ಸಿಂದ ಹೆಪ್ಸೋದಕ್ಕೆ ಫಸ್ಟು ಸ್ತುತಿ ಮಾಡ್ತಾರೆ. ಆ ಸ್ತುತಿ ಹೋಗಲಿದ್ದಕ್ಕೆ ಅಲ್ಲಿ ಮೆಚ್ಚುಗೆಯನ್ನು ಹೊಂದಿಬಿಟ್ಟು ಆ ತಪಸ್ಸನ್ನು ಬಿಟ್ಟು ಹೊರಗಡೆ ಬಂದುಬಿಡ್ತಾನೆ. ಬಂದ ಮೇಲೆ ಏನೇನೆಲ್ಲ ಬೇಕು ನಿನಗೆ ಕೇಳು, ಭೂಲೋಕದಲ್ಲಿ ಇಂಥದ್ದು ಚೇದಿ ರಾಜ ಅಂತ ಒಂದು ರಾಜ್ಯ ಅಂತ ಒಂದಿದೆ. ಆ ರಾಜ್ಯದಲ್ಲಿ ಎಲ್ಲವೂ ಸಂಪನ್ನವಾಗಿದೆ, ಎಲ್ಲ ಒಳ್ಳೆ ಜನರಿದ್ದಾರೆ. ಆ ರಾಜ್ಯದಲ್ಲಿ ಸುಭಿಕ್ಷವಾಗಿದೆ, ಒಳ್ಳೆ ಭೂಮಿಯಲ್ಲಿ ಯಾವ ಬೆಳೆ ಹಾಕಿದ್ರೂ ಚೆನ್ನಾಗಿ ಬೆಳೆ ಬರುತ್ತೆ. ಅಂಥ ರಾಜ್ಯದಲ್ಲಿ ನೀನು ರಾಜನಾಗಿರು, ನೀನು ಭೂಲೋಕದಲ್ಲಿ ರಾಜನಾಗಿರು, ನಾನು ಸ್ವರ್ಗದಲ್ಲಿ ರಾಜನಾಗಿರ್ತೀನಿ ಅಂದ್ಬಿಟ್ಟು ಇಂದ್ರ ಆತನಿಗೆ ಹೇಳ್ತಾನೆ. ಈಗ ಅದೇ ಆ ರಾಜ್ಯದ ಬಗ್ಗೆ ಇನ್ನೂ ಇಂದ್ರ ಸ್ತುತಿ ಮಾಡ್ತಾಯಿದ್ದಾನೆ. ಆ ರಾಜ್ಯದಲ್ಲಿ ಎಂಥ ಒಳ್ಳೆ ಜನ ಇರ್ತಾರೆ ಅಂದ್ಬಿಟ್ಟು. ಮಕ್ಕಳು ವಯಸ್ಕರಾದೊಡನೆಯೇ ಆಸ್ತಿಯನ್ನು ವಿಭಾಗ ಮಾಡಿಕೊಡುವಂತೆ ತಂದೆಯನ್ನು ಪೀಡಿಸೋದಿಲ್ಲ. ಆ ರಾಜ್ಯದಲ್ಲಿ ಮಕ್ಕಳು ವಯಸ್ಸಾದ ಮೇಲೆ ನಮ್ಮ ಭಾಗ ನಮಗೆ ಕೊಟ್ಟುಬಿಡಿ ಅಂತ ಯಾರೂ ಪೀಡಿಸೋದೇ ಇಲ್ವಂತೆ. ಹಂಗೆ ಒಟ್ಟಿಗೆ ಇರ್ತಾರಂತೆ, ಬೇರೆ ಹೋಗೋದೇ ಇಲ್ಲ ಅಂತೆ. ಅವರು ಯಾವಾಗಲೂ ತಂದೆ ತಾಯಿಗಳ ಶುಶ್ರೂಷೆಯಲ್ಲಿಯೇ ನಿರತರಾಗಿರುತ್ತಾರೆ. ಆ ದೇಶದಲ್ಲಿ ನೊಗಕ್ಕೆ ಹಸುಗಳನ್ನು ಕಟ್ಟುವುದಿಲ್ಲ. ಅಂದರೆ ಏನು ಗುದ್ದಲಿಯಿಂದನೇ ಭೂಮಿಯನ್ನು ಅಗಿತಾರೆ. ಎತ್ತುಗಳನ್ನು ನೇಗಿಲಿಗೆ ಉಪಯೋಗ ಮಾಡೋದಿಲ್ವಂತೆ. ಅದರಲ್ಲೂ ಧರ್ಮಶಾಸ್ತ್ರದಲ್ಲಿದೆ, ಒಂದು ನೇಗಿಲಿಗೆ 4 ಎತ್ತು ಕಟ್ಟಬೇಕು. ಸುಮ್ಮನೆ 2 ಎತ್ತು ಹಾಕಿಬಿಟ್ಟು, ಈಗ ದೊಡ್ಡ ದೊಡ್ಡ ಟೈರ್ ಬಂಡಿ ಅಂತೆಲ್ಲ ಬರ್ತವೆ, ಜಾಸ್ತಿ ಲೋಡ್ ಹಾಕಲೇಬಾರ್ದು. ಅದಕ್ಕೂ ಒಂದು ರೂಲ್ ಇರುತ್ತೆ, ನಿಯಮ ಇರುತ್ತೆ. ಸಿಕ್ಕಿದೆಲ್ಲ ಮೂಗುಜೀವಿ ನಮ್ಮ ಕೈಯಲ್ಲಿ ಕಂಟ್ರೋಲ್ ಇದೆ ಅಂದ್ಬಿಟ್ಟು ಇಷ್ಟ ಬಂದಂಗೆಲ್ಲ ಕೆಲಸ ಮಾಡಿಸ್ಕೊಳಂಗಿಲ್ಲ. ಒಂದು ನೇಗಿಲಿಗೆ 4 ಎತ್ತು ಕಟ್ಟಬೇಕು. ಆವಾಗ ನೀನು ಧರ್ಮದ ಬೆಲೆ ಬೆಳೀತಾ ಇದೆಯಾ ಅಂತ. ಇಲ್ಲ ಅಂದರೆ ಅದನ್ನು ನೀನು ಶೋಷಣೆ ಮಾಡ್ತಾಯಿದ್ದೀಯಾ, ಮಿಸ್ಯೂಸ್ ಮಾಡ್ತಾಯಿದ್ದೀಯಾ. ಎತ್ತಿನ ಜೀವನ ಬಂಧನ ಮಾಡಿ ಮಿಸ್ಯೂಸ್ ಮಾಡ್ತಾಯಿರ್ತೀನಿ. ಮತ್ತು ಆ ನೋವು, ಆ ದುಃಖ, ಅದು ಎಷ್ಟೆಲ್ಲ ನೋವು ಅನುಭವ ಪಡುತ್ತೋ ಆ ದುಃಖ ನಿನಗೆ ರಿಟರ್ನ್ ಬಂದೇ ಬರುತ್ತೆ ಯಾವುದೋ ಒಂದು ರೂಪದಲ್ಲಿ. ಸುಮಾರು ಜನ ಶಾಸ್ತ್ರ ಓದ್ದಿರ ಹಂಗೆ ವಿಪರೀತವಾಗಿ ಪ್ರಕೃತಿಯನ್ನು ಉಪಯೋಗ ಮಾಡ್ಕೋಬೇಕು, ಉಪಭೋಗ ಮಾಡಬಾರ್ದು. ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಎಲ್ಲವನ್ನು ನಾವು ಬಳಸ್ಕೋಬೇಕು, ಇಷ್ಟ ಬಂದಂಗೆಲ್ಲ ಉಪಯೋಗಿಸಬಾರ್ದು. ಆ ರಾಜ್ಯದಲ್ಲಿ ಯಾರು ನೇಗಿಲಿಗೆ ಎತ್ತು ಹಸುಗಳನ್ನು ಕಟ್ಟೋದೇ ಇಲ್ವಂತೆ. ಎತ್ತುಗಳು ಕಟ್ಟಿದ್ರು ಹಸುಗಳನ್ನಂತೂ ಕಟ್ಟೋದಿಲ್ಲ. ಇಲ್ಲಿ ಕೆಲವು ನಾಟಿ ಹಸುಗಳು, ದೇಸಿ ಹಸು, ಅದು ಹಸು ಆಗಿದ್ರು, ಹಾಲು ಕೂಡ ಹಸು ಆಗಿದ್ರು ಕೂಡ ನೇಗಿಲು ಕಟ್ಟಿಬಿಡ್ತಾರೆ. ಇರೋದಿಲ್ಲ, ಮತ್ತು ಇರೋದು ಒಂದು ಎತ್ತು ಒಂದು ಹಸು ಇದ್ದರೆ 2 ಕಟ್ಟಿಬಿಡ್ತಾರೆ ಒಂದು ಸತಿ ನೇಗಿಲಿಗೆ. ಎತ್ತನ್ನು ಕಟ್ಕೋಬೇಕು. ಅದು ಒಂದು ನೇಗಿಲಿಗೆ 4 ಎತ್ತು ಕಟ್ಟಿದ್ರೆ ಆಗ ನಿನಗೆ ಪಾಪ ಬರೋದಿಲ್ಲ. ಮತ್ತು ವಯಸ್ಸಾದ ಮತ್ತು ಬಡಕಲಾದ ಹಸುಗಳನ್ನು ಸಂರಕ್ಷಿಸುತ್ತಾರೆ. ಕಟ್ಟುವ ಮಿಷಿನ್ಗೆ ಮಾರಿಬಿಡಬಾರ್ದು. ವಯಸ್ಸಾಗೋದ್ಮೇಲೆ ಹಸುಗಳನ್ನು ಇದ್ದದಕ್ಕೆ ಕೆಲಸಕ್ಕೆ ಬರ್ತಾಯಿಲ್ಲ ಅಂದ್ಬಿಟ್ಟು ಕಟ್ಟುಗರಿಗೆ ಮಾರಬಾರ್ದು, ಅದು ದೋಷ ಬರುತ್ತೆ. ವೃದ್ಧ ಮನುಷ್ಯರನ್ನು ಹೇಗೆ ಸಾಕಬೇಕು, ಹಸುಗಳನ್ನು ಕೂಡ ಹಂಗೆ ವೃದ್ಧಾವಸ್ಥೆಯಲ್ಲಿ ಸಾಕಬೇಕದು. 4 ವರ್ಣದವರು ತಮ್ಮ ತಮ್ಮ ಧರ್ಮಗಳಲ್ಲಿ ನಿರತರಾಗಿರುತ್ತಾರೆ. ಇಂತಹ ರಮಣೀಯವಾದ ಚೇದಿ ರಾಜ್ಯಕ್ಕೆ ನೀನು ರಾಜನಾಗು. ನೀನು ಇದುವರೆಗೆ ಮಾಡಿದ ತಪಸ್ಸು ವ್ಯರ್ಥವಾಗದಂತೆ ನಿನಗೆ ಅಮೋಘವಾದ ವರಗಳನ್ನು ಕೊಡುತ್ತೇನೆ. ಮತ್ತು ಸ್ವರ್ಗ, ಮರ್ತ್ಯ, ಪಾತಾಳ ಲೋಕಗಳಲ್ಲಿ ಏನೇ ನಡೆದರೂ, ಯಾವಾಗ ನಡೆದರೂ ಅದು ನಿನಗೆ ತಿಳಿಯುತ್ತದೆ. ಅಂದರೆ ಇದೊಂದು ಸ್ವಲ್ಪ ಜ್ಞಾನ, ವ್ಯಾಪಕವಾದಂಥ ಜ್ಞಾನ. ಅನಿಮ ಗರಿಮಾದಿ ಸಿದ್ಧಿಗಳನ್ನೊಂದು ಯೋಗಿಗಳಿಗೆ ಬರೋ ಅಂಥ ಶಕ್ತಿ ಏನಿರುತ್ತೆ ಅದನ್ನು ಇಂದ್ರ ಆತನಿಗೆ ವರ ರೂಪದಲ್ಲಿ ಕೊಡ್ತಾ ಇದ್ದಾನೆ ಆಟೋಮೆಟಿಕ್ಕಾಗಿ. ನಿನಗೆ ತಿಳಿಯದಿರುವ ವಿಷಯವೇ ಯಾವುದೂ ಇರುವುದಿಲ್ಲ.
ದೇವೋಪಭೋಗ್ಯವಾದ ದಿವ್ಯವಾದ ಸ್ಫಟಿಕ ಶಿಲಾ ನಿರ್ಮಿತವಾದ ವಿಮಾನವನ್ನು ನಿನಗೆ ಕೊಡುತ್ತೇನೆ. ವಿಮಾನಗಳೆಲ್ಲ ಆವಾಗಲೇ ಇತ್ತು ನಮ್ಮ ಶಾಸ್ತ್ರದಲ್ಲಿ. ಸ್ಫಟಿಕ ಅಂದ್ರೆಗೇ ಫುಲ್ಲು ವೈಟ್ ಕಲರ್ ಟ್ರಾನ್ಸ್ಪರೆಂಟ್ ವಿಮಾನ ಇನ್ನೂ ಬಂದೇ ಇಲ್ಲ. ಟೆಕ್ನಾಲಜಿಗೆ ಅವ್ರಿಗಿನ್ನೂ ಅರ್ಥನೇ ಆಗ್ತಾ ಇಲ್ಲ. ರಾವಣಾಸುರನ ಹತ್ರ ಪುಷ್ಪಕ ವಿಮಾನ ಅಂತ ಒಂದಿತ್ತಂತೆ. ಅದರಲ್ಲಿ ಎಷ್ಟು ಜನ ಕೂತರೂ ಕೂಡ ಒಂದು ಸೀಟ್ ಖಾಲಿ ಆಗ್ತಾಯಿತ್ತಂತೆ. 10 ಕೋಟಿ ಜನ ಕೂಡಲಿ ಮತ್ತು ಇನ್ನೂ ಒಂದು ಸೀಟ್ ಖಾಲಿ ಆಗ್ತಾಯಿತ್ತಂತೆ. ಅದೆಂಥ ಮೆಟೀರಿಯಲ್ಲು, ಅದೆಂಥ ಮೆಟಲ್ಲು, ಕೂತ್ಕೊಂಡ್ರೆ ಒಂದು ಸೀಟ್ ಎಕ್ಸ್ಪ್ಯಾಂಡ್ ಆಗುವಂಥದ್ದು. ಇನ್ನೂ ಟೆಕ್ನಾಲಜಿಗೆ ಸೈನ್ಸ್ಗೆ ಗೊತ್ತಾಗ್ತಾ ಇಲ್ಲ ಅಂಥದ್ದೊಂದು ಸಾಧ್ಯ ಆಗುತ್ತಾ ಅಂದ್ಬಿಟ್ಟು ಫುಲ್ಲು ಎಲ್ಲದರಲ್ಲೂ. ಅದಕ್ಕೆ ಅಂತಾರಲ್ಲ, ಈಗ ನೀನು ಪ್ರಪಂಚದಲ್ಲಿ ಯಾವುದೇ ಒಂದು ಚರಿತ್ರೆ ಎಲ್ಲೇ ಏನೇ ಒಂದು ಘಟನೆ ಆಗಿರ್ಬೋದು, ಅಂಥದ್ದು ಘಟನೆ ನಿನಗೆ ಮಹಾಭಾರತದಲ್ಲಿ ಒಂದು ಸಿಗುತ್ತೆ. ಎಂಥದ್ದು ತಗೊಂಬ ನೀನು. ನ್ಯೂಕ್ಲಿಯರ್ ಬಾಂಬ್ ಅಂತೀಯಾ, ನ್ಯೂಕ್ಲಿಯರ್ ಬಾಂಬ್ ಪವರ್ ಎಷ್ಟು, ಅದು ಬಿದ್ದರೆಗನ 7 ವರ್ಷ ಅಲ್ಲಿ ಹುಳ್ಳು ಏನೂ ಬೆಳೆಯೋದಿಲ್ಲ. ಅದಕ್ಕಿಂತ ಪವರ್ಫುಲ್ ಆದ ಬಾಂಬು ಬ್ರಹ್ಮಾಸ್ತ್ರ ಇದೆ. 21 ವರ್ಷ ಹುಳ್ಳು ಬೆಳೆಯೋದೇ ಇಲ್ಲ. ಅದಕ್ಕೆ ಆ ಬ್ರಹ್ಮಾಸ್ತ್ರ ಯಾರಿಗಂದರೆ ಅವಾಗ ಕೊಡ್ತಾ ಇರಲಿಲ್ಲ. ಪ್ರತಿಯೊಂದು ನೀನು ಯಾವ ಟೆಕ್ನಾಲಜಿ ತೊಗೊಂಬರ್ತೀಯ ನೀನು ಮಹಾಭಾರತದಲ್ಲಿ ನಾವು ತೋರಿಸ್ತೀವಿ. ಅದು ಮುಂಚೆನೇ ಅದೆಲ್ಲ ಇತ್ತು ಅಂದ್ಬಿಟ್ಟು. ಅದಕ್ಕೆ ಹೊರಗಡೆ ಪ್ರಪಂಚದಲ್ಲಿ ಮಹಾಭಾರತದಲ್ಲಿ ಇಲ್ಲದೇ ಇರೋದು ಹೊಸದಾಗಿ ಏನು ಇಲ್ಲವಂತೆ. ಏನೆಲ್ಲ ಹೊರಗಡೆ ಇದೆ ಅದೆಲ್ಲವೂ ಮಹಾಭಾರತದಲ್ಲೇ ಇದೆ ಅಂತ. ಇನ್ನೂ ಕಂಪ್ಲೀಟಲ್ಲಿ ಮಹಾಭಾರತದಲ್ಲಿ ಏನೆಲ್ಲ ಇದೆ ಅದಿನ್ನೂ ಹೊರಗಡೆ ಪ್ರಪಂಚದಲ್ಲಿ ಇಲ್ಲ. ಬಟ್ ಹೊರಗಡೆ ಪ್ರಪಂಚದಲ್ಲಿ ಏನೆಲ್ಲ ಇದೆ ಅದೆಲ್ಲವೂ ಮಹಾಭಾರತದಲ್ಲೇ ಇದೆ ಅಂತ. ಈ ಥರ ಆಗಲೇ ಸ್ಫಟಿಕ ವಿಮಾನನ ಗಿಫ್ಟಾಗಿ ಕೊಡ್ತಾನೆ ಇಂದ್ರ. ಈ ಪ್ರಪಂಚದಲ್ಲಿರುವ ಮಾನವ ಸಮೂಹದಲ್ಲಿ ನೀನೊಬ್ಬನೇ ಈ ವಿಮಾನದಲ್ಲಿ ಕುಳಿತುಕೊಳ್ಳಲು ಅರ್ಹನಾಗಿರುವೆ. ನೀನು ಈ ವಿಮಾನದಲ್ಲಿ ಸ್ವೇಚ್ಛೆಯಿಂದ ಸಂಚರಿಸಬಹುದು. ನೀನಿಚ್ಛಿಸಿದ ಲೋಕಗಳಿಗೆ ಈ ವಿಮಾನದಲ್ಲಿ ಕುಳಿತು ಹೋಗಬಹುದು. ಇದರ ಜೊತೆಗೆ ನಿನಗೆ ವೈಜಯಂತಿ ಎಂಬ ಕಮಲ ಪುಷ್ಪದ ಹಾರವನ್ನು ಕೊಡುತ್ತೇನೆ. ಈ ಪುಷ್ಪಮಾಲೆಯು ಯಾವಾಗಲೂ ಬಾಡಿ ಹೋಗುವುದಿಲ್ಲ ಮತ್ತು ಸಂಗ್ರಾಮ ಕಾಲದಲ್ಲಿ ಇದನ್ನು ಧರಿಸುವುದರಿಂದ ಶಸ್ತ್ರಾಸ್ತ್ರಗಳು ಆಘಾತವೂ ಉಂಟಾಗುವುದಿಲ್ಲ. ತುಂಬ ದಿವ್ಯವಾದದ್ದು ವೈಜಯಂತಿ ಮಾಲ. ಅದು ಹೂವಿನಾರ ಇರುತ್ತೆ. ಆ ಹೂವಿನಾರ ಹಾಕ್ಕೊಂಡ್ರೆ ಅದು ವಾಡೋಗೋದೇ ಇಲ್ಲ. ಮತ್ತು ಯಾರಾದ್ರು ಯುದ್ಧದಲ್ಲಿ ಹಾಕ್ಕೊಂಡು ಹೋದ್ರೆಗನ ಎದುರುಗಡೆ ಬಾಣ ಬಿಟ್ಟರು ಕೂಡ ಅದು ಪಕ್ಕ ಕೊಟ್ಟೋಗ್ಬಿಡುತ್ತೆ, ಬೀಳೋದಿಲ್ಲ. ಅಂಥದ್ದೊಂದು ವೈಜಯಂತಿ ಮಾಲ ಕೂಡ ಗಿಫ್ಟಾಗಿ ಕೊಡ್ತಾನೆ. ಇದು ಲೋಕದಲ್ಲಿ ಇಂದ್ರಮಾಲೆ ಎಂದೇ ಪ್ರಸಿದ್ಧವಾಗುತ್ತದೆ. ಈ ಮಾಲೆಯಿಂದ ನೀನು ಅನುಪಮವಾದ ಲಕ್ಷಣವನ್ನು ಹೊಂದಿದವನಾಗಿ ಇಂದ್ರನ ಮಾಲೆಯನ್ನು ಧರಿಸಿದವನೆಂದು ಪ್ರಸಿದ್ಧನಾಗುವೆ. ಈ ಮಾಲೆಗೆ ಒಂದು ದೊಡ್ಡ ಸ್ಟೋರಿ ಬರುತ್ತೆ, ಅದು ಕೃಷ್ಣನ ಸ್ಟೋರಿನಲ್ಲಿ. ಇಂದ್ರನು ಹೀಗೆ ಹೇಳಿ ವಿಮಾನ ವೈಜಯಂತಿ ಮಾಲೆಗಳನ್ನು ಕೊಟ್ಟನಲ್ಲದೆ ಒಂದು ವೈನವ ದಂಡ ಅಂದರೆ ಅದು ಬಿದಿರಿನ ಕಟ್ಟಿಗೆ ಇರುತ್ತೆ, ಅದರಲ್ಲಿ ಉಪಚರಣಿಗೆ ಕೊಟ್ಟನು. ಆ ದಂಡವು ಕೇಳಿದವರ ಇಷ್ಟಾರ್ಥಗಳನ್ನು ಪೂರೈಸುತ್ತಿದ್ದಲ್ಲವೇ ಶಿಷ್ಟರಾದವರ ರಕ್ಷಣೆಯನ್ನು ಮಾಡುವ ಸಾಮರ್ಥ್ಯದಿಂದಲೂ ಕೂಡಿದ್ದಿತ್ತು. ಆವಾಗ ಋಷಿಗಳ ಹತ್ರನೂ ಈ ದಂಡ ಇರುತ್ತೆ. ಋಷಿಗಳು ಶಿವರಾಮ ಅವಧೂತರ ಕೈಯಲ್ಲಿ ಒಂದು ದಂಡ ಇತ್ತು. ಅಡವೀಶ ಸ್ವಾಮಿ ಶಿವರಾಮದೂತರ ಅವ್ರ ಗುರುಗಳು ಅಡವೀಶ ಸ್ವಾಮೀಜಿ ಅವ್ರ ಕೈಯಲ್ಲಿ ದಂಡ ಕೈ ಕೆಳಗಡೆ ಇಟ್ಕೊಂಡು ಕಟ್ಟಿಗೆ ಸಪೋರ್ಟ್ ಥರ. ಅದು ಸುಮ್ಮನೆ ಕೈಗೆ ಸಪೋರ್ಟ್ಗೆ ಜಪ ಮಾಡೋಕ್ಕಲ್ಲ, ಆ ದಂಡದಲ್ಲಿ ಮಂತ್ರ ಶಕ್ತಿಯೆಲ್ಲ ಇರುತ್ತೆ. ಅದು ಆ ದಂಡದಿಂದ ಏನೆಲ್ಲ ಕಾರ್ಯಗಳು ಮಾಡ್ಬೋದು, ಅದು ದೊಡ್ಡ ದೊಡ್ಡ ಕಾರ್ಯಗಳೇ ಮಾಡ್ಬೋದು. ಅದಕ್ಕೆ ಅಂತ ಜೀವನ್ಮುಕ್ತ ಪುರುಷರು ಯೂಸ್ ಮಾಡಿರೋ ವಸ್ತುಗಳಲ್ಲೂ ಕೂಡ ಒಂದು ಪ್ರತ್ಯೇಕತೆ ಬರುತ್ತೆ. ಅಷ್ಟು ಪವರ್ಫುಲ್ ಆಗಿರ್ತಾವೆ ಅವು. ಈ ಥರ ಇವನಿಗೆ ಅಂಥದ್ದೊಂದು ದಂಡ ಕೊಟ್ಟಿದ್ದಾನೆ ಈಗ ಇಂದ್ರ. ಮತ್ತು ಇಂದ್ರನು ವೈಣವ ದಂಡವನ್ನು ಉಪಚರಣಿಗೆ ಕೊಟ್ಟು ಹಂಸರೂಪನಾಗಿ ತಾನೇ ಆ ದಂಡದಲ್ಲಿ ಆವಿರ್ಭವಿಸಿದನು. ಇಂದ್ರ ಸ್ವಯಂ ಆ ದಂಡದಲ್ಲಿ ಸೇರ್ಕೊಂಡ್ಬಿಡ್ತಾನಂತೆ. ಮತ್ತು ಉಪಚರನು ಬಹಳ ಭಕ್ತಿಯಿಂದ ಇಂದ್ರನು ದಯಪಾಲಿಸಿದ ಯಷ್ಟಿಯನ್ನು ಪೂಜೆ ಮಾಡಿದನು. ಯಷ್ಟಿ ಅಂದರೆ ಆ ದಂಡ ಪೂಜೆ ಮಾಡ್ತಾಯಿದ್ದಂತೆ. ಅದರಿಂದ ಆ ಇಂದ್ರನಿಗೆ ತುಂಬಾ ಸಂತುಷ್ಟಿ ಆಗಿಬಿಡ್ತದೆ. ದೇವತೆಗಳು ಸ್ತುತಿ ಪ್ರಿಯಗಳು. ಅದಕ್ಕೆ ನಮ್ಮ ಅಹಂಕಾರ ಎಲ್ಲಿ ತನಕ ಇರುತ್ತೋ ಜೀವಭಾವ, ಅಲ್ಲಿ ತನಕ ದೇವತೆಗಳ ಸ್ತುತಿ ಮಾಡ್ತಾನೇ ಇರಬೇಕು. ಅವರಿಗೆ ವಿಘ್ನಗಳನ್ನು ಮಾಡುವ ಸಾಮರ್ಥ್ಯನೂ ಇರುತ್ತೆ. ಅವರನ್ನು ಸ್ತುತಿ ಮಾಡಿಬಿಟ್ರೆ ಅವ್ರು ನಮ್ಮ ತಂಟೆಗೆ ಬರೋದಿಲ್ಲ. ವೇದಾಂತ ಓದೋದಕ್ಕೆ ಮುಂಚೆ ಕೂಡ ಬೆಳಗ್ಗಿನ 10 ಶಾಂತಿ ಮಂತ್ರಗಳು ದೇವತಾ ಸ್ತುತಿನೇ ಆಗಿರ್ತವೆ. ಅವೆಲ್ಲ ಮಂತ್ರಭಾಗ, ವೇದಗಳಲ್ಲಿ ಒಂದು ಮಂತ್ರಭಾಗ ಕೇವಲ ದೇವತೆಯರ ಸ್ತುತಿ ಇರುತ್ತೆ. ಈ ಭೂಲೋಕದಲ್ಲಿದ್ದಾಗ ಅವರ ಸ್ತುತಿ ಮಾಡ್ತಾಯಿದ್ರೆಗನ ಅವರ ಆಶೀರ್ವಾದ ನಮಗೆ ಯಾವಾಗಲೂ ಸಿಗ್ತಾ ಇರುತ್ತೆ. ಈಗ ಇವನು ಇಂದ್ರನಿಗೆ ಡೈಲಿ ಪೂಜೆ ಮಾಡ್ತಾಯಿದ್ದಾನೆ. ಚೇದಿ ದೇಶದ ಅರಸನಾದ ಈ ಉಪಚರರ ವಸುವು ಯಷ್ಟಿಯ ಮೂಲಕವಾಗಿ ನನ್ನನ್ನು ಯಾವ ರೀತಿಯಲ್ಲಿ ಪೂಜಿಸಿರುವನೋ ಅದೇ ರೀತಿಯಲ್ಲಿ ಪೃಥ್ವಿ ಇತರ ರಾಜರು ಪೂಜಿಸಿದಲ್ಲಿ ಅವರಿಗೂ ಸಹ
ಅತುಲವಾದ ಸಂಪತ್ತು ಮತ್ತು ವಿಜಯವು ಲಭಿಸುತ್ತದೆ. ಇಂದ್ರ ಹೇಳ್ತಾ ಇದ್ದಾನೆ, ಯಾರು ಆ ಛೇದಿರಾಜನಾದ ಅವನು ಉಪಚರಿ ನನ್ನ ಈ ಥರ ಪೂಜೆ ಮಾಡ್ತಾ ಇದ್ದಾನೋ ಅದೇ ಥರ ನನ್ನನ್ನು ಯಾರು ಪೂಜೆ ಮಾಡಿದ್ರು ಕೂಡ ಭೂಲೋಕದಲ್ಲಿ ಅವ್ರಿಗೂ ಎಲ್ಲ ಸಂಪತ್ತುಗಳು ನಾನು ಕೊಡ್ತೀನಿ ಅಂತ ಇಂದ್ರ ಪ್ರತಿಜ್ಞೆ ಮಾಡಿದ್ದಾನೆ. ಮತ್ತು ಪ್ರಜೆಗಳು ಯಾವಾಗಲೂ ಆನಂದಭರಿತರಾಗಿರುತ್ತಾರೆ ಅಂತ ಯಾರು ಇಂದ್ರನ ಪೂಜೆ ಮಾಡ್ತಾ ಇರ್ತಾರೋ ಅದಕ್ಕೆಲ್ಲ ಯಾಗ ಯಜ್ಞಗಳು ನಡೆಸಿದ್ರೆ ಆ ಏರಿಯಾದಲ್ಲೆಲ್ಲ ಒಳ್ಳೆ ಮಳೆಗಳಾಗ್ತವೆ. ಯಾಗ ಯಜ್ಞಗಳ ದೇವತೆಗಳು ಸಂತುಷ್ಟಿ ಪಡ್ತಾರೆ. ಅವ್ರಿಗೆ ಅದು ನಾವು ಸಮ್ಮಾನ ಕೊಟ್ಟಂಗೆ ಅವರು ಸಮಯಕ್ಕೆ ಮಳೆ ಬೀಳ್ತವೆ. ಹೀಗೆಂದು ಇಂದ್ರನು ಅನುಗ್ರಹಿಸಿದನು. ಮತ್ತು ಜನ್ಮೇಜಯ, ಇದು ಜನ್ಮೇಜಯನಿಗೆ ಸ್ಟೋರಿ ಹೇಳ್ತಾ ಇರೋದು. ಯಾರು? ವೈಶಂಪಾಯನರು ಯಾರಂದರೆ ವ್ಯಾಸ ಭಗವಾನರ ಶಿಷ್ಯರು. ವೈಶಂಪಾಯನರು ಜನ್ಮೇಜಯನಿಗೆ ಈ ಸ್ಟೋರಿಯನ್ನು ಹೇಳ್ತಾ ಇದ್ದಾರೆ. ಜನ್ಮೇಜಯ ಉಪರಿಚರನು ಮಾಡುತ್ತಿದ್ದ ತಪಸ್ಸನ್ನು ತಪ್ಪಿಸಲು ಇಂದ್ರನು ವಿಮಾನ, ಮಾಲೆ, ವೈಣವದಂಡ ಇವೆಲ್ಲವನ್ನು ಕೊಟ್ಟು ಉಪರಿಚರನನ್ನು ಸತ್ಕರಿಸಿದನು. ಈಗಲೂ ಎಷ್ಟಿಯ ಮೂಲಕವಾಗಿ ಇಂದ್ರನ ಉತ್ಸವವನ್ನು ಭೂರತ್ನಾದಿ ದಾನಗಳಿಂದ ಯಾರು ಮಾಡುತ್ತಾರೆಯೋ ಅವರು ಎಲ್ಲ ಕಾಲಗಳಲ್ಲಿ ಲೋಕದಲ್ಲಿ ಪೂಜ್ಯರಾಗುತ್ತಾರೆ. ಇದರಿಂದ ನಮಗೆ ದೇವತೆಗಳನ್ನು ಕೂಡ ನಾವು ಲೌಕಿಕ ಲಾಭಗಳನ್ನು ಹೊಂದಬೇಕು, ಕ್ಷೇಮವಾಗಿ ಇರಬೇಕು, ಅಭಿವೃದ್ಧಿಯನ್ನು ಹೊಂದಬೇಕಂದ್ರೆ ಇಂದ್ರನ ಸ್ತುತಿ, ಇಂದ್ರನ ಪೂಜೆ ಕೂಡ ಮಾಡ್ತಾ ಇರಬೇಕು. ಪ್ರತಿಯೊಂದು ಯಾಗದಲ್ಲೂ ಇಂದ್ರಾಯ ಇದಂ ನ ಮಮ, ಇಂದ್ರಾಯ ಸ್ವಾಹ ಇದಂ ನ ಮಮ ಅಂತ ಅವನಿಗೆ ಎಲ್ಲ ಸ್ವಾಹಾಕಾರೆಲ್ಲ ದೇವತೆ ಹೆಸರಲ್ಲೇ ಕೊಡ್ತಾ ಇರ್ತೀವಿ ನಾವು. ಈಗೆಲ್ಲ ಹೋಗಿದೆ ಆ ಯಾಗಗಳು ಎಲ್ಲ ನಿಂತು ಹೋಗ್ಬಿಟ್ಟಿದ್ದಾವೆ ಈಗ. ಈ ಥರ ಇಂದ್ರನು ಹೇಳಿದಂತೆ ಉಪಚರ್ಯನು ಛೇದಿ ದೇಶದಲ್ಲಿ ಇದ್ದುಕೊಂಡು ಇಂದ್ರನ ಆ ವರದಾನದಿಂದಲೂ ಯಜ್ಞ ಯಾಗಾದಿಗಳಿಂದಲೂ ಇಂದ್ರೋತ್ಸವದಿಂದಲೂ ಈ ಪೃಥ್ವಿಯನ್ನು ಧರ್ಮದಿಂದ ಬಹುಕಾಲದವರೆಗೂ ಪರಿಪಾಲಿಸ್ತಾ ಇದ್ದಂತೆ ಆ ರಾಜ. ಇಂದ್ರನ ಪ್ರೀತಿಗಾಗಿ ರಾಜನು ಪ್ರತಿ ವರ್ಷವೂ ಇಂದ್ರೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ನು. ಅವನಿಗೆ ಅಮಿತೋಜಸ್ವಿಗಳಾದ 5 ಪುತ್ರರಿದ್ದರಂತೆ. 5 ಪುತ್ರರು ಇರ್ತಾರೆ. ಆ 5ರನ್ನು ಉಪರಿಚರನು ಒಂದೊಂದು ರಾಜ್ಯಕ್ಕೆ ಅಧಿಪತಿಗಳನ್ನು ಮಾಡಿದನು. ಒಬ್ಬೊಬ್ಬರನ್ನ ಮಗನು ಒಂದೊಂದು ರಾಜ್ಯಕ್ಕೆ ಅಧಿಪತಿ ಮಾಡಿಬಿಟ್ಟಿರ್ತಾನೆ. ಮಹಾರಥನಾದ ಬೃಹದ್ರಥನೆಂಬ ಮಗನನ್ನು, ಹೆಸರೆಲ್ಲ ಮತ್ತು ಯುದ್ಧದಲ್ಲಿ ಬರುತ್ತೆ. ಎಂಥ ಯೋಧಗಳಿರ್ತಾರೆ ಅಂದರೆ ಎಲ್ಲ ಪರಾಕ್ರಮಿಗಳೇ ಇರ್ತಾರೆ. ಕೌರವ್ರ ಕಡೆಯೂ ಇರ್ತಾರೆ, ಪಾಂಡವ್ರ ಕಡೆಯೂ ಇರ್ತಾರೆ. ಬೃಹದ್ರಥನೆಂಬ ಮಗನನ್ನು ಮಗಧ ಅಂದರೆ ಈಗ ಬಿಹಾರ್ ಕಡೆ ಇರುತ್ತೆ. ಮಗಧ ರಾಜ್ಯದ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿದನು. ಪ್ರತ್ಯಗ್ರಹ, ಕುಶಾಂಬು ಅಥವಾ ಮಣಿವಾಹನ, ಮಾವೆಲ್ಲ ಮತ್ತು ಯದು ಎಂಬುವರು ರಾಜನ ಉಳಿದ 4 ಮಕ್ಕಳು. ಮಿಕ್ಕಿದ 4 ಜನ ಮಕ್ಕಳು ಅವರ ಹೆಸರದು. ಉಪರಿಚರನು ಆ 4 ಹೆಸರನ್ನೇ 4 ದೇಶಗಳಿಗೂ ಇಟ್ಟು ಆ ದೇಶಗಳಿಗೆ ಅವರನ್ನು ರಾಜರನ್ನಾಗಿ ಮಾಡಿದನು. ಭಾರತ ದೇಶದಲ್ಲಿ ಈ ಹೆಸರುಗಳೇ ಮುಂಚೆ ಇತ್ತು. ಮಾವೆಳ್ಳ ದೇಶ ಅಂದರೆ ಈ ಕಡೆ ಕೇರಳ ಕಡೆ, ಈ ಕಡೆ ಸೌತ್ ಇಂಡಿಯಾ ಕಡೆ. ಮತ್ತು ಕುಶಾಂಬ ಇದು ಗುಜರಾತ್ ಕಡೆನೆಲ್ಲ ಮಧ್ಯಪ್ರದೇಶ ಕಡೆ ಬರುತ್ತೆ. ಇವೆಲ್ಲ ಹಳೆ ಹೆಸರುಗಳು, ಭಾರತ ದೇಶದಲ್ಲಿದ್ದ ಇವು ಹಳೆ ಹೆಸರುಗಳು. ಹುಡುಕಿದ್ರೆ ಗೊತ್ತಾಗ್ಬಿಡುತ್ತೆ ಅದು ಈಗ ಯಾವ ಪ್ರದೇಶ ಅದಂತ. ಮಕ್ಕಳ ಹೆಸರೇ ಆ ದೇಶದ ಹೆಸರಾಗ್ಬಿಡುತ್ತೆ. ಮತ್ತು ಕ್ರಮೇಣ ಆ 5 ರಾಜಕುಮಾರರ ಪ್ರತ್ಯೇಕವಾದ ವಂಶವೇ ಬೆಳೀತಾ ಬಂತು. ಉಪರಿಚರ ರಾಜನು ಭೂಮಿಯನ್ನು ತನ್ನ 5 ಪುತ್ರರಿಗೂ ಹಂಚಿಕೊಟ್ಟು ತಾನು ಇಂದ್ರನು ಕೊಟ್ಟಿದ್ದ ಸ್ಫಟಿಕ ಶಿಲಾ ವಿಮಾನದಲ್ಲಿಯೇ ಯಾವಾಗಲೂ ಇದ್ದು ಬಿಡ್ತಾ ಇದ್ನು. ಮಕ್ಕಳನ್ನು ಅವರಿಗೆ ರಾಜ್ಯವನ್ನೆಲ್ಲ ಮಕ್ಕಳಿಗೆ ಒಪ್ಪಿಸ್ಬಿಟ್ಟಿದ್ದನ್ನು ಅವನು ಇಂದ್ರನು ಕೊಟ್ಟಿರೋ ವಿಮಾನದಲ್ಲಿ ಆರಾಮಾಗಿ ಸುತ್ತಾಡ್ಕೊತಾ ಇದ್ದಂತೆ. ತಾನು ಇಂದ್ರನು ಕೊಟ್ಟಿದ್ದ ಸ್ಫಟಿಕ ಶಿಲಾ ವಿಮಾನದಲ್ಲಿಯೇ ಇರ್ತಾಯಿದ್ನು. ಆ ವಿಮಾನದಲ್ಲಿದ್ದಾಗ ಅವನನ್ನು ಗಂಧರ್ವ ಅಪ್ಸರಸೆಯರು ಸಂಸೇವಿಸುತ್ತಿದ್ದರು. ಮೊದಲು ಕೇವಲ ವ್ಯಾವಹಾರಿಕವಾಗಿದ್ದ ಅವನ ಹೆಸರು ಅನಂತರದಲ್ಲಿ ಅನ್ವರ್ಥನಾಮವಾಗಿ ಪರಿಣಮಿಸಿತು. ಉಪರಿಚರ ಅಂದರೆ ಯಾವಾಗಲೂ ಅಂತರಿಕ್ಷದಲ್ಲಿಯೇ ಸಂಚರಿಸತಕ್ಕವನು ಅಂತ ಹೆಸರಲ್ಲೇ ಅವನ ಅರ್ಥ ಇದೆ. ಉಪರಿ ಅಂದರೆ ಮೇಲೆ, ಚರ ಅಂದರೆ ಈಗ ಸುತ್ತಾಡೋನು, ಮೇಲೆ ಸುತ್ತಾಡೋನು ಅಂತ ಉಪರಿಚರ ಅಂತ ಹೆಸರು. ಅವನು ಸರ್ವತ್ರ ಪ್ರಸಿದ್ಧನಾಗಿದ್ದನು. ಒಮ್ಮೆ ವಸು ಮಹಾರಾಜನು ಆಕಾಶದಲ್ಲಿ ಸ್ವೇಚ್ಛೆಯಿಂದ ಸಂಚರಿಸುತ್ತಿದ್ದಾಗ ತನ್ನ ದೇಶದ ಒಂದೆಡೆಯಲ್ಲಿ ಹರಿಯುತ್ತಿದ್ದ
ಶುಕ್ತಿಮತಿ ಎಂಬ ನದಿಯು ಸ್ತಬ್ಧಳಾಗಿ ನಿಂತಿರುವುದನ್ನು ಕಂಡನು. ಆ ಸ್ತುಪ್ತಿ ನದಿ ಹರಿದಿರ ಸ್ತಬ್ಧವಾಗಿ ನಿಂತ್ಕೊಂಡ್ಬಿಟ್ಟಿತ್ತಂತೆ. ಅದಕ್ಕೆ ಈ ಒಂದು ಪ್ರಮಾಣದಿಂದನೇ ನದಿಗೆ ಡ್ಯಾಮ್ ಕಟ್ಟೋದು ಕೂಡ ಒಂಥರ ಶಾಸ್ತ್ರ ವಿರುದ್ಧನೇ ಅಂತ ಸೂಚನೆ ಆಗುತ್ತೆ. ನಿಲ್ಲಿಸೋಂಗಿಲ್ವಂತೆ. ಪ್ರಕೃತಿವಾಗಿ ಪ್ರಾರಬ್ಧದ ಅನುಕೂಲವಾಗಿ ನದಿಗಳು ಹೆಂಗೆ ಫ್ರೀಯಾಗಿ ಹೋರಾಡ್ತಾ ಇದ್ದಾವೋ ಹಂಗೆ ಹೋಗ್ತಾ ಇರಬೇಕಂತೆ. ಎಲ್ಲ ಅದರಿಂದ ಸ್ವಲ್ಪ ಶಾಸ್ತ್ರ ವಿರುದ್ಧದ ಕೆಲಸ ಅಂತಲೇ ನದಿಗಳಿಗೆ ಡ್ಯಾಮ್ ಡ್ಯಾಮ್ ಕಟ್ಟರೂ ಕೂಡ ಆ ನೀರು ಹೋಗೋಕ್ಕೆ ದಾರಿ ಥರ ಬಿಡಬೇಕು. ಇಲ್ಲಿ ಯಾರೋ ಒಬ್ಬ ನದಿನ ಮೇಲ್ಗಡೆಯಿಂದ ವಿಮಾನದಿಂದ ನೋಡ್ತಾನೆ, ಅದು ಶುಕ್ತಿಮತಿ ಎಂಬ ನದಿ ಸ್ತಬ್ಧ ಆಗಿದೆ, ಹರಿಯೋದನ್ನು ನಿಂತ್ಕೊಂಡ್ಬಿಟ್ಟಿದೆ ಅಲ್ಲಿ. ಅಂದರೆ ಈಗ ಇಲ್ಲಿ ಆಧ್ಯಾತ್ಮಿಕ ದೈವಿಕ ಅಲ್ಲ ನಾವು ಕನ್ಸಿಡರ್ ಮಾಡಿ. ನದಿಗೂ ಕೂಡ ಒಂದು ಅಧಿಷ್ಠಾನ ದೇವತೆ ಇರ್ತಾರೆ. ಆ ದೇವತೆಯನ್ನು ಇವರು ಸೂಕ್ಷ್ಮ ಶರೀರದಲ್ಲಿರೋ ಇವರೆಲ್ಲ ಅವರು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಆ ಒಬ್ಬ ರಾಕ್ಷಸ ಆ ನದಿಯನ್ನು ಹಂಗೆ ನಿಲ್ಲಿಸಿಬಿಟ್ಟಿರ್ತಾನೆ, ಅದನ್ನು ತಿಳಿತಾನೆ. ವಸುವು ಅದನ್ನು ನೋಡಿ ಪರಸ್ತ್ರೀಯನ್ನು ತಡೆ ಹಿಡಿದಿರೋನೆಂಬ ಕ್ರೋಧದಿಂದ ಕೋಲಾಹಲನೆಂಬ ಪರ್ವತ ರಾಜನು ನದಿಗೆ ಒಂದು ನಿಮಿಷ, ಅದು ಇನ್ವರ್ಟರ್ ಕೆಟ್ಟೋಗಿದೆ ಕೆಳಗಡೆದು. ಸರಿ ಬಿಡು, ಕೇಳಿಸುತ್ತೆ ಬಿಡು ನನಗೆ. ಕೋಲಾಹಲನೆಂಬ ಪರ್ವತರಾಜನು ಆ ನದಿಗೆ ಅಡ್ಡ ಹಾಕ್ಬಿಟ್ಟಿರ್ತಾನೆ. ಮತ್ತು ಅದು ಶಾಸ್ತ್ರ ವಿರುದ್ಧವಾಗಿರುತ್ತೆ. ಶುಕ್ತಿಮತಿಯನ್ನು ಬಲಾತ್ಕಾರದಿಂದ ತಡೆದಿರುವ ವಿಷಯವು ತಿಳಿಯಿತು. ವಸುವು ಅದನ್ನು ನೋಡಿ ಪರಸ್ತ್ರೀಯರನ್ನು ತಡೆ ಹಿಡಿದಿರುವನೆಂಬ ಕ್ರೋಧದಿಂದ ಕೋಲಾಹಲನನ್ನು ಮೆಟ್ಟಿದನು. ಆ ಕೋಲಾಹಲನ ಜೊತೆ ಜಗಳ ಮಾಡಿ ಅವನಿಗೆ ಬುದ್ಧಿ ಕಳಿಸ್ತಾನಂತೆ. ಅವನ ಪದಾಘಾತದಿಂದ ಕೋಲಾಹಲನು ಎದೆಯು ಸೀಳಿ ಹೋಯಿತು. ಶುಕ್ತಿಮತಿಯು ಸೀಳಿ ಹೋದ ಅವನ ಎದೆಯ ಮೂಲಕ ನಿಧಾನವಾಗಿ ಪ್ರವೇಶತೊಡಗಿದಳು. ಆ ಡ್ಯಾಮ್ ಏನು ಅಡ್ಡ ಬಂದ್ಬಿಟ್ಟಿದ್ನೋ ಈ ಉಪರಿಚರ ಕಾಲಲ್ಲಿ ಒಂದು ಒದ್ದಿದ್ದಕ್ಕೆ ಅದು ದಾರಿ ಬಂದು ಆ ನೀರು ಮತ್ತೆ ಆರಾಮಾಗಿ ಯಥಾವಿಧಿಯಾಗಿ ನಡ್ಕೊಂಡು ಹೋಗಿ ಆ ಸಮುದ್ರ ರಾಜ ಎಲ್ಲ ನದಿಗಳಿಗೆ ಪತಿಯಾಗಿರ್ತಾನೆ. ಆ ಸಮುದ್ರ ರಾಜನ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಶುಕ್ತಿಮತಿ ಹತ್ರ ಪರ್ವತರಾಜನಿಗೆ ಆಗಿರೋದ್ರಿಂದ ಒಂದು ಇಬ್ಬರು ಮಕ್ಕಳಿರ್ತಾರೆ. ಆ ಇಬ್ಬರು ಮಕ್ಕಳು ಶುಕ್ತಿಮತಿ ಈ ಉಪರಿಚರ ರಾಜನಿಗೆ ಕೊಟ್ಬಿಡ್ತಾರೆ. ಶುಕ್ತಿಮತಿಯು ಕೊಟ್ಟ ಮಕ್ಕಳಾಗಲೇ ಪ್ರಾಪ್ತ ವಯಸ್ಕರಾಗಿದ್ದರು. ವಸುವು ಯುವಕನನ್ನು ತನ್ನ ರಾಜ್ಯದ ಸೇನಾನಾಯಕನನ್ನಾಗಿ, ಯುವತಿಯನ್ನು ತನ್ನ ಮಡದಿಯನ್ನಾಗಿ ಮಾಡಿಕೊಂಡನು. ಈ ಉಪರಿಚರ ಎರಡನೇ ಹೆಂಡತಿ ಈ ಶುಕ್ತಿಮತಿ ಎಂಬ ನದಿಯ ಮಗಳು. ಇಲ್ಲಿಂದ ಇವರಿಬ್ಬರು ಸಂತಾನನೇ ಈಗ ಮತ್ಸ್ಯಗಂಧಿ ಹುಟ್ಟೋದು. ಅದೊಂದು ಸ್ಟೋರಿ. ಕೋಮಲಾಂಗಿಯಾದ ಗಿರಿಕೆಯಲ್ಲಿ ಉಪರಿಚರನು ಬಹಳ ಆಕೆ ಹೆಸರು ಗಿರಿಕೆ ಅಂತ. ಆಕೆ ಅನುರಕ್ತನಾಗಿದ್ದನಂತೆ. ಅವಳ ವಿರಹವನ್ನು ಕ್ಷಣ ಮಾತ್ರವೂ ರಾಜನು ಸಹಿಸುತ್ತಿರಲಿಲ್ಲ. ರಾಜ್ಯಾಡಳಿತವನ್ನು ಅಮಾತ್ಯರೇ ನೋಡಿಕೊಳ್ಳುತ್ತಿದ್ದರು. ರಾಜ್ಯನ್ನೆಲ್ಲ ಮಿನಿಸ್ಟರ್ಗೆ ಇವರಿಗೆಲ್ಲ ಒಪ್ಪಿಸ್ಬಿಟ್ಟು ಬಂದುಬಿಟ್ಟಿದ್ದಂತೆ. ಇನ್ನು 5 ರಾಜ್ಯನ ಮಕ್ಕಳಿಗೆ ಒಪ್ಪಿಸ್ಬಿಟ್ಟಿದ್ದಾನೆ. ಎಲ್ಲ ರಾಜ್ಯ ತಾನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಈತ ಮಾತ್ರ ಆ ಎರಡನೇ ಹೆಂಡತಿ ಜೊತೆನೇ ಹೆಚ್ಚು ಸಮಯ ಕಳೀತಾ ಇದ್ದಂತೆ. ಒಮ್ಮೆ ಗಿರಿಕೆಯ ಋತುಸ್ನಾತೆಯಾಗಿ ಪರಿಶುದ್ಧಳಾಗಿ ಪುತ್ರ ಕಾಮನೆಯಿಂದ ಪತಿಯೊಡನೆ ಸಮಾಗಮನವನ್ನು ಆಶಿಸಿದಳು. ಅದೇ ಸಮಯದಲ್ಲಿ ವಸು ಮಹಾರಾಜನ ಪಿತೃದೇವತೆಗಳು ಅರಮನೆಗೆ ಆಗಮಿಸಿ, ನಾವಿಂದು ಪ್ರತ್ಯಕ್ಷವಾಗಿಯೇ ಶ್ರಾದ್ದ ಭೋಜನವನ್ನು ಸ್ವೀಕರಿಸಲು ಬಂದಿದ್ದೇವೆ, ಜಿಂಕೆಯನ್ನು ತಂದು ಭೋಜನಕ್ಕೆ ಸಿದ್ಧಗೊಳಿಸು ಎಂದು ಹೇಳಿದರು. ಆವಾಗಲೇ ಯಾವಾಗ ಅವನು ತನ್ನ ಹೆಂಡತಿ ಜೊತೆ ಇರಬೇಕು ಅಂದ್ಕೊಡೋವಾಗಲೇ ಅಂಥ ಸಮಯದಲ್ಲೇ ಪಿತೃದೇವತೆಗಳು ಪ್ರತ್ಯಕ್ಷವಾಗಿಬಿಟ್ಟು, ನಾವು ಪ್ರತ್ಯಕ್ಷವಾಗಿ ಇವತ್ತು ನಿಮ್ಮ ಮನೆಗೆ ಬಂದು ಶ್ರಾದ್ದನ ತೊಗೊತೀವಿ, ಜಿಂಕೆಯನ್ನು ಬೇಟೆಯಾಡಿ ತಗೊಂಬ ಅಂತ ಪಿತೃದೇವತೆಗಳು ಹೇಳ್ತಾರಂತೆ. ಸರಿ, ಇನ್ನು ಪಿತೃದೇವತೆಗಳ ಮೇಲೆ ಶ್ರದ್ಧೆ ಇರಲೇಬೇಕು, ಅವ್ರ ಆರ್ಡ್ರೆಲ್ಲ ಫಾಲೋ ಮಾಡಲೇಬೇಕು. ಆದ್ದರಿಂದ ರಾಜನು ಕಾಮಮೋಹಿತನಾಗಿದ್ದರೂ ಪಿತೃಗಳ ಆಜ್ಞೆಯನ್ನು ನಿರ್ಲಕ್ಷಿಸದೆ ಕಡು ಚೆಲುವೆಯಾಗಿದ್ದ ಬೇರೊಬ್ಬ ಲಕ್ಷ್ಮೀ ದೇವಿಯಂತೆಯೇ ಕಂಗೊಳಿಸುತ್ತಿದ್ದ ಗಿರಿಕೆಯನ್ನು ಸ್ಮರಿಸುತ್ತಾ ಜಿಂಕೆಗಳ ಬೇಟೆಗಾಗಿ ಕಾಡಿಗೆ ಹೋದನು. ಪಿತೃದೇವತೆಗಳನ್ನು ಯಥೋಚಿತವಾಗಿ ಆಸನಗಳಲ್ಲಿ ಕುಳ್ಳಿರಿಸಿ ಉಪರಿಚರನು ಆಯುಧ ಪಾನಿಯಾಗಿ ಅರಣ್ಯಕ್ಕೆ ಹೋದನು. ವಸಂತಕಾಲವಾದ್ದರಿಂದ ಅವತ್ತೆಲ್ಲ ಫಾರೆಸ್ಟ್ ಕೂಡ ತುಂಬ ರಮಣೀಯವಾಗಿರುತ್ತೆ. ಈಗಲೇ ಹೆಂಡತಿಯ ಮೇಲೆ ಮೋಹದಿಂದ ಇದ್ದಾನೆ.
ತುಂಬ ಮೋಹವಶದಿಂದ ಕಾಮ ರೂಪದಲ್ಲಿದ್ದಾನೆ. ಆ ಒಂದು ವಾತಾವರಣನೂ ನೋಡ್ಕೊತಾನೆ. ಈ ಥರ ಪರಿಸ್ಥಿತಿ ಇದ್ದಾಗ ಅವನು ನಾನಾ ಪುಷ್ಪಗಳ ಸಂಪರ್ಕದಿಂದ ಸುಗಂಧವನ್ನು ಹೊತ್ತು ತಂದಿದ್ದ ಮಂದಮಾರುತದ ಸ್ಪರ್ಶದಿಂದ ರಾಜನಿಗೆ ರತಿಸುಖದಲ್ಲಿ ಮನಸ್ಸುಂಟಾಯಿತು. ಅವನಿನ್ನೂ ಕಾಮೋದ್ವೇಗ ಇನ್ನೂ ಹೆಚ್ಚಾಗುತ್ತೆ. ಇಂದ್ರನ ವರಪ್ರಭಾವದಿಂದ ಗಿರಿಕೆಯ ಹಾವಭಾವಗಳನ್ನು ಕಾಣುತ್ತಿದ್ದ ರಾಜನ ರೇತಸ್ಸು ಸ್ಖಲಿತವಾಯಿತು. ಅವನು ವೀರ್ಯ ಸ್ಖಲನ ಆಗಿರುತ್ತೆ. ರಾಜನು ಮರುಕ್ಷಣದಲ್ಲಿಯೇ ತನ್ನ ರೇತಸ್ಸು ವ್ಯರ್ಥವಾಗಬಾರದೆಂದು ವೃಕ್ಷದ ಎಲೆಯಲ್ಲಿ ಅದನ್ನು ಸಂಗ್ರಹಿಸಿಟ್ಟನು. ವೀರ್ಯವು ಶರೀರದಿಂದ ಹೊರಗಡೆ ಬಂದ ಮೇಲೆ ಕೂಡ 48 ಗಂಟೆ ವೀರ್ಯ ಕಣಗಳು ಜೀವಂತವಾಗಿರ್ತವೆ. ಆದ್ದರಿಂದ ಒಬ್ಬರು ಇನ್ನರ್ ವೇರ್ಸ್ ಇನ್ನಿಬ್ಬರು ಹಾಕ್ಕೊಳ್ಳೇಬಾರ್ದು ಅಂತಾರೆ. ಮುಖ್ಯವಾಗಿ ಪುರುಷರು ಇನ್ನರ್ ವೇರ್ಸ್ ಲೇಡೀಸ್ ಹಾಕ್ಕೊಳ್ಳೇಬಾರ್ದು ಅಂತಾರೆ. ಅದರಿಂದ ಕೂಡ ಗರ್ಭಧಾರಣೆ ಆಗೋ ಚಾನ್ಸಸ್ ಇರುತ್ತೆ. ವೀರ್ಯ ಕಣಗಳು ಶರೀರದಿಂದ ಹೊರಗಡೆ ಬಂದಮೇಲೆ 48 ಗಂಟೆ ಜೀವಿತವಾಗಿರ್ತವೆ, ಅನುಕೂಲವಾದ ಟೆಂಪರೇಚರ್ ಇದ್ದರೆ. ಈಗ ರಾಜನು ಅದನ್ನು ಎಲೆಯಲ್ಲಿ ಅದನ್ನು ಬಂಧನ ಮಾಡಿಕೊಂಡು ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟಿದ್ದನ್ನು ಹೆಂಡತಿಗೆ ಕೊಡಬೇಕಂತ ತಗೊಂಡು ಹೋಗ್ತಾ ಇರ್ತಾನೆ. ಆವಾಗ ನನ್ನ ರೇತಸ್ಸು ವ್ಯರ್ಥವಾಗಬಾರದು, ನನ್ನ ಪತ್ನಿಯಾದ ಗಿರಿಕೆಯು ಋತುಕಾಲವು ಮೀರಿ ಹೋಗಬಾರದು. ಹೀಗೆ ಯೋಚಿಸಿ ತನ್ನ ಪತ್ನಿಯಲ್ಲಿ ರೇತಸ್ಥಾಪನೆಗಾಗಿ ಇದು ಸಕಾಲವಾಗಿರುವುದೆಂದು ಭಾವಿಸಿ ಉಪರಿಚರನು ಆ ರೇತಸ್ಸನ್ನು ಅಭಿಮಂತ್ರಿಸಿ ತನ್ನ ಸಮೀಪದಲ್ಲೇ ಇದ್ದ ಗಿಡಗ ಪಕ್ಷಿಯನ್ನು ಕರೆದು ಹೇಳಿದನು. ಒಂದು ಗಿಡಗ ಪಕ್ಷಿಯನ್ನು ವಶೀಕರಣದಲ್ಲಿ ಇಟ್ಕೊಂಡು, ಆವಾಗೆಲ್ಲ ಬರ್ಡ್ಸೇ ಪೋಸ್ಟ್ ಮ್ಯಾನ್ ಕೆಲಸ ಎಲ್ಲ ಮಾಡ್ತಾಯಿದ್ದು. ಪಿಜಿಯನ್ನುಗಳು, ಹದ್ದು ಇರ್ತಾವಲ್ಲ, ಕೆಲವೊಂದು ಹದ್ದಲ್ಲ ಒಂದು ವೆರೈಟಿ ಇರುತ್ತೆ, ಅವೇ ಎಲ್ಲ ಪೋಸ್ಟ್ಗಳೆಲ್ಲ ತೊಗೊಂಡು ಹೋಗ್ತಾಯಿತ್ತು. ಆ ಥರ ಎಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ. ಈ ಥರ ಒಂದು ಪಕ್ಷಿಯನ್ನು ಕರೆದುಬಿಟ್ಟು, ಈ ವೀರ್ಯವನ್ನು ಸೌಮ್ಯನೇ, ನನಗೆ ಪ್ರೀತಿಯನ್ನುಂಟು ಮಾಡುವ ಸಲುವಾಗಿ ನೀನೀಗಲೇ ಈ ನನ್ನ ವೀರ್ಯವನ್ನು ತೆಗೆದುಕೊಂಡು ಹೋಗಿ ಅರಮನೆಯಲ್ಲಿರುವ ಗಿರಿಕೆಗೆ ಕೊಡು, ಇದು ಅವಳ ಋತುಕಾಲವಾಗಿದೆ. ರಾಜನು ಹೇಳುತ್ತಲೇ ಗಿಡಗವು ರಾಜನು ಕೊಟ್ಟ ವಸ್ತುವನ್ನು ಜೋಪಾನವಾಗಿ ಪಂಜದಲ್ಲಿ ಹಿಡಿದುಕೊಂಡು ಅಂತರಿಕ್ಷದಲ್ಲಿ ಅತಿ ವೇಗವಾಗಿ ಹಾರಿ ಹೋಯಿತು. ಗಿಡಗದ ಪಂಜದಲ್ಲಿದ್ದ ಪದಾರ್ಥವನ್ನು ಕಂಡು ಮಾಂಸವೆಂದೆನಿಸು ಮತ್ತೊಂದು ಗಿಡಗವು ಅದನ್ನು ಅಪಹರಿಸಲು ರಾಜನು ಕಳಿಸಿದ್ದ ಗಿಡಗಕ್ಕೆ ಎದುರಾಗಿ ಬಂದು ದಾಳಿ ನಡೆಸಿತು. ಇನ್ನೊಂದು ಪಕ್ಷಿ ಬಂದುಬಿಟ್ಟಿದ್ದನು, ಇದ್ಯಾವುದೋ ಮಾಂಸದ ಉಂಡೆ ತಗೊಂಡು ಹೋಗ್ತಾಯಿದೆ ಅಂದ್ಬಿಟ್ಟಿದ್ದನು. ಜಗಳ ಆಡೋಕ್ಕೆ ಬಂದುಬಿಡುತ್ತೆ. ಆ ಇಬ್ಬರು ಜಗಳದಲ್ಲಿ ಅದು ಮೇಲಿಂದ ಕೆಳಗಡೆ ಒಂದು ನದಿಯಲ್ಲಿ ಬೀಳುತ್ತೆ. ಆ ರೇತಸ್ಸು ಭೂಮಿಯ ಮೇಲೆ ಬೀಳದೆ ಯಮುನೆಯಲ್ಲಿ ಬಿದ್ದಿತು. ಆ ರೇತಸ್ಸಿಗಾಗಿಯೇ 100 ವರ್ಷಗಳಿಂದ ಹಾತೊರೆಯುತ್ತಾ ಶಾಪಗ್ರಸ್ತಲಾಗಿ ಮೀನಿನ ರೂಪದಲ್ಲಿ ಅದ್ರಿಕೆ ಎಂಬ ಅಪ್ಸರೆಯೆಸೆಯು ರೇತಸ್ಸನ್ನು ನೀರಿನಲ್ಲಿ ಬಿದ್ದೊಡನೆಯೇ ಸಂತೋಷದಿಂದ ವಿಶ್ವಾಸಪೂರ್ವಕವಾಗಿ ಧಾರಣೆ ಮಾಡಿ ಗರ್ಭ ಧರಿಸಿದಳು. ಯಾರೋ ಒಂದು ಅಪ್ಸರಸೆಗೆ ಶಾಪ ಇರುತ್ತೆ. ಶಾಪದಿಂದ ನೀರಿನಲ್ಲೇ ಮೀನಿನ ಅವತಾರ ಎತ್ತಿರ್ತಾಳೆ. ಈ ಥರ ಒಂದು ರಾಜನ ಒಂದು ರೇತಸ್ಸನ್ನು ನೀನು ಸ್ವೀಕಾರ ಮಾಡಿ ಇಬ್ಬರು ಮಕ್ಕಳನ್ನು ನೀನು ಜನ್ಮ ಕೊಟ್ಟಾಗಲೇ ನಿನಗೆ ಶಾಪ ವಿಮೋಚನೆ ಅಂತ ಕೊಟ್ಟಿರ್ತಾರೆ. 100 ವರ್ಷಗಳಿಂದ ಕಾದಿರ್ತಾಳೆ. ಈಗ ಆ ಸಮಯ ಬಂದಾಗ ಅದನ್ನು ಸ್ವೀಕಾರ ಮಾಡಿಕೊಂಡು ಗರ್ಭಧಾರಣೆ ಮಾಡಿಕೊಂಡಿರ್ತಾಳೆ. ನವಮಾಸಗಳು ತುಂಬಿದೊಡನೆಯೇ ವಿಧಿಯ ನಿಯಮಾನುಸಾರ ಗರ್ಭಿಣಿಯಾಗಿದ್ದ ಮೀನಿನ ರೂಪದಲ್ಲಿದ್ದ ಅಪ್ಸರಸೆಯು ಬೆಸ್ತರ ಬಳೆಯೊಳಗೆ ಸಿಕ್ಕಿಬಿದ್ದಳು. ಯಾರೋ ಮೀನು ಹಿಡಿಯೋರು ನೆಟ್ ಹಾಕಿರ್ತಾರೆ, ಅದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಅಂತೆ. ಮೀನಿನ ವಿಚಿತ್ರ ಸ್ವರೂಪವನ್ನು ನೋಡಿ ಆಶ್ಚರ್ಯ ಹೊಂದಿದ ಬೆಸ್ತರು ಬಹಳ ಜೋಪಾನವಾಗಿ ಮೀನಿನ ಹೊಟ್ಟೆಯನ್ನು ಸೀಳಲು ಬೆಳದಿಂಗಳ ಕಾಂತಿಯನ್ನು ಹೊರಸುತ್ತಾ ದಿವ್ಯ ರೂಪವನ್ನು ಧರಿಸಿ 2 ಶಿಶುಗಳು ಹೊರಗೆ ಬಂದವು. ಆ ಮೀನಿನ ಹೊಟ್ಟೆ ಜೋಪಾನವಾಗಿ ಕಟ್ ಮಾಡಿದ್ರೆ 2 ಮಕ್ಕಳು ಹೊರಗಡೆ ಬಂದ್ರಂತೆ. ಮತ್ತು ಬ್ರಾಹ್ಮಣನೊಬ್ಬನ ಶಾಪದಿಂದ ಮೀನಿನ ರೂಪದಲ್ಲಿದ್ದ ಅಪ್ಸರಸೆಯು ನಿಜರೂಪವನ್ನು ಧರಿಸಿ ಶಿಶುಗಳನ್ನು ಹರಿಸಿ ಸ್ವರ್ಗಾರೋಹಣೆ ಮಾಡಿದಳು. ಯಾವಾಗ ಈ 2 ಮಕ್ಕಳು ಹೊರಗಡೆ ಬಂದುಬಿಡ್ತಾರೋ ಆಕೆಗೆ ಶಾಪ ವಿಮೋಚನೆ ಆಗಿಬಿಟ್ಟು ಆಕೆ ಎಲ್ಲ ಸ್ವಲ್ಪ ಸ್ಟೋರಿ ಹೇಳ್ಬಿಟ್ಟಿದ್ದನ್ನು ಈ ಮೀನು ಹಿಡಿಯೋರು ಇರ್ತಾರಲ್ಲ ಅವರಿಗೆ ಆ 2 ಮಕ್ಕಳನ್ನು ಒಪ್ಪಿಸ್ಬಿಟ್ಟು ಆಕೆ ಸ್ವರ್ಗಕ್ಕೆ ಹೊಟ್ಟೋಗ್ಬಿಡ್ತಾಳೆ. ಸ್ವರ್ಗಕ್ಕೆ ಮತ್ತು ಆ ಗಂಡು ಮಗುವೇ ಮುಂದೆ ಮತ್ಸ್ಯರಾಜನೆಂಬ ಅಭಿಧಾನದಿಂದ ಪ್ರಸಿದ್ಧಿ ಹೊಂದಿದನು. ಬೆಸ್ತರ ನಾಯಕನಿಗೆ ಸೇರಿದ ಹೆಣ್ಣು ಮಗಳು ಕೆಲವು ಕಾಲದವರೆಗೂ ಮತ್ಸ್ಯಗಂಧ ಎಂದು ಪ್ರಸಿದ್ಧಳಾಗಿದ್ದಳು.
ಬಾಳೆಯಾದ ಅವಳು ರೂಪ, ಸತ್ವ ಮತ್ತು ಗುಣಗಳಿಂದ ಕೂಡಿದವಳಾಗಿದ್ದಳು. ಒಳ್ಳೆ ಗುಣಗಳು, ಒಳ್ಳೆ ರೂಪ, ಚೆನ್ನಾಗಿದ್ದು ನೋಡೋದಕ್ಕೆ ತುಂಬ ಸುಂದರವಾಗಿದ್ದಳಂತೆ. ದಾಶ ದಂಪತಿಗಳು ಅವಳನ್ನು ಸತ್ಯವತಿ ಎಂದು ಕರೆಯುತ್ತಿದ್ದರು. ಸತ್ಯವತಿ ಅಂತ ಕರೀತಾ ಇದ್ದರಂತೆ. ಶುಕ್ಲ ಪಕ್ಷದ ಚಂದ್ರನಂತೆ ಹೆಣ್ಣು ಮಗಳು ದಿನದಿನಕ್ಕೂ ಅಭಿವೃದ್ಧಿ ಹೊಂದುತ್ತಿದ್ದಳು. ಬಾಲ್ಯಾವಸ್ಥೆಯು ಕಳೆದು ಕುಮಾರಿಯಾದ ಸತ್ಯವತಿಯು ದೋಣಿಯಲ್ಲಿ ಯಮುನೆಯ ಒಂದು ದಂಡೆಯಿಂದ ಮತ್ತೊಂದು ದಂಡೆಗೆ ಒಬ್ಬೊಬ್ಬರನ್ನು ದಾಟಿಸುತ್ತಿದ್ದಳು. ಅಂದರೆ ಈಕೆ ಸಣ್ಣ ವಯಸ್ಸಿನಿಂದನೇ ಅವರು ವೃತ್ತಿನೇ ಅದು. ಯಮುನಾ ನದಿನ ಯಾರು ದಾಟಬೇಕಂದ್ರೆ ಈ ಕಡೆಯಿಂದ ಆ ಕಡೆಯಿಂದ ಬೋಟಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಬಿಡೋದು. ಬಿಟ್ಟು ಎಷ್ಟೋ ₹1 ಕೊಡ್ತಾರೆ. ಈಗಲೂ ಅಷ್ಟೇ ₹10 ₹20 ಕೊಟ್ಟರು ಋಷಿಕೇಶಲ್ಲಿ ಕೂಡ ಗಂಗಾ ನದಿನ ಆ ಕಡೆ ಪಾರು ಮಾಡ್ಕೊಡೋದಕ್ಕೆ ಬಿಡ್ತಾರೆ. ಸಾಧುಗಳಿಗಾದರೆ ಫ್ರೀಯಾಗಿ ಅದು ಬೋಟಲ್ಲಿ ಆ ಕಡೆ ದಾಟಿಸ್ಬಿಡ್ತಾರೆ. ಈ ಥರ ಆ ಕೆಲಸ ಮಾಡ್ತಾಯಿದ್ಲಂತೆ. ಆವಾಗಲೇ ತೀರ್ಥಯಾತ್ರೆಯಲ್ಲಿದ್ದ ಮಹರ್ಷಿಗಳಾದ ಪರಾಶರ ವ್ಯಾಸ ಭಗವಾನರ ತಂದೆ ಪರಾಶರರಿಗೂ ಒಂದು ದಿನ ನದಿಯನ್ನು ದಾಟುವ ಪ್ರಸಂಗ ಒದಗಿತು. ಅವ್ರ ನದಿನ ದಾಟಬೇಕು ಸ್ಥಿತಿ ಬಂತು. ಆ ಸಮಯದಲ್ಲಿ ಸತ್ಯವತಿ ಅಲ್ಲದೆ ಮತ್ತಾರೂ ದೋಣಿಯ ಸಮೀಪದಲ್ಲಿರಲಿಲ್ಲ. ಆಕೆ ಒಬ್ಬ ಬಿಟ್ಟರೆ ಇನ್ಯಾರೂ ಅಲ್ಲಿ ಯಾರೂ ಇರಲಿಲ್ಲ. ತನ್ನ ರೂಪ ಲಾವಣ್ಯ ಸಂಪತ್ತಿನಿಂದ ಸಿದ್ಧಪುರುಷರಿಗೂ ಕಾಮ್ಯಲಾಗಿದ್ದ ಬಾಳೆಯ ಗಿಡದಂತೆ ತುಂಬ ಸುಂದರವಾಗಿರ್ತಾರೆ. ಸುಕುಮಾರಿಯಾದ ದಿವ್ಯ ಕನ್ಯೆಯಾದ ಅವಳಲ್ಲಿ ಪರಾಶರರಿಗೆ ಅನುರಾಗ ಉಂಟಾಯಿತು. ತುಂಬ ಜೀವನ್ಮುಕ್ತ ಪುರುಷರು, ತಪೋನಿಷ್ಠರು, ಅದು ವಿಧಿ ವಶ ಹಂಗಿರುತ್ತೆ. ಲೋಕ ಕಲ್ಯಾಣಕ್ಕಾಗಿ ವ್ಯಾಸ ಭಗವಾನರಂಥ ಮಗ ಹುಟ್ಟಬೇಕಂದ್ರೆ ಅಂಥದ್ದೇ ಯೋಗ್ಯವಾದಂಥ DNA ಇರಬೇಕು. ಇಂಥ ಸಾಮಾನ್ಯ ವ್ಯಕ್ತಿಗಳೆಲ್ಲ ಅಷ್ಟೊಂದು ದೊಡ್ಡ ಮಹರ್ಷಿ. ವ್ಯಾಸಾಯ ವಿಷ್ಣು ರೂಪಾಯ, ವಿಷ್ಣು ಸ್ವರೂಪ, ವಿಷ್ಣು ಸಮಾನನಾದ ಅಂಥ ವ್ಯಾಸ ಭಗವಾನರನ್ನು ಹುಟ್ಟಿಸೋಷ್ಟು ಸಾಮರ್ಥ್ಯ ಸಾಮಾನ್ಯ ವ್ಯಕ್ತಿಗಳಲ್ಲಿರೋದಿಲ್ಲ. ಹುಟ್ಟಿದ್ರೆ ಅಂಥ ಜೀವನ್ಮುಕ್ತ ಪುರುಷರಾದ ಅಂಥ ಮಹರ್ಷಿಗಳಿಗೆ ಹುಟ್ಟಬೇಕು ಅಂತ ಅವರಿಗೆ ಆ ಥರದೊಂದು ಪ್ರೇರಣೆ ಇದಾಗುತ್ತೆ. ಅವಳು ದಿವ್ಯ ಕನ್ಯೆ ಎಂಬುದರ ಅವರಿಗೆ ಮನಸ್ಸಿಗೆ ತಿಳಿಯಿತು. ಅವ್ರ ಜೀವನ್ಮುಕ್ತ ಪುರುಷರಿಗೆ ಗೊತ್ತಾಗಿದೆ ಆಕೆ ಸಾಮಾನ್ಯ ಕನ್ಯೆ ಅಲ್ಲ, ದಿವ್ಯವಾದ ಕನ್ಯೆ, ಕಾರಣ ಜನ್ಮಲ್ಲ ಅಂತ ಗೊತ್ತಾಗುತ್ತೆ. ಮತ್ತು ಆಕೆಯೊಡನೆ ಸಮಾಗಮ ಮಾಡೋ ಬಯಕೆಯನ್ನು ತಿಳಿಸ್ತಾನೆ. ಆವಾಗ ಆಕೆ ಅಂತಾಳೆ, ಮಹರ್ಷಿಗಳೇ, ಈ ನದಿಯು 2 ದಂಡೆಗಳಲ್ಲಿಯೂ ಹಲವಾರು ಋಷಿಗಳಿದ್ದಾರೆ. ಅವರೆಲ್ಲರೂ ನಮ್ಮಿಬ್ಬರನ್ನು ನೋಡುತ್ತಿರುವಾಗ ನಮ್ಮ ಸಮಾಗಮವು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಕೇಳ್ತಾರೆ. ಪರಾಶರರು ತಮ್ಮ ತಪಶಕ್ತಿಯಿಂದ ದೋಣಿಯ ಸುತ್ತಲೂ ಮಂಜು ಕವಿಯುವಂತೆ ಮಾಡಿದರು. ಸುತ್ತಲೂ ಮಂಜು ಬೀಳೋ ಥರ ಮಾಡಿಬಿಡ್ತಾರೆ. ಇವರು ನೋಡ್ತಾ ಇದ್ದೀರಲ್ಲ ಅಂದ್ಬಿಟ್ಟು. ಇದನ್ನು ನೋಡಿ ಅವಳಿಗೆ ನಾಚಿಕೆ ಆಯಿತು. ಮತ್ತೆ ಇನ್ನು ಪ್ರಶ್ನೆ ಕೇಳ್ತಾರೆ, ಮಹರ್ಷಿಗಳೇ, ತಮ್ಮ ಪ್ರಭಾವವು ಅಸಾಧಾರಣವಾದದ್ದು. ನಿಮ್ಮ ಮಾತನ್ನು ಉಲ್ಲಂಘಿಸುವ ಶಕ್ತಿ ನನಗಿಲ್ಲ. ಆದರೂ ನಾನು ಕನ್ಯಾವಸ್ಥೆಯಲ್ಲಿದ್ದೇನೆ. ಅದೂ ಅಲ್ಲದೆ ನಾನು ನಮ್ಮ ತಂದೆಯ ಅಧೀನದಲ್ಲಿರತಕ್ಕವಳು. ನಿಷ್ಪಾಪರಾದ ನೀವು ನಿಮ್ಮೊಡನೆ ಸಮಾಗಮ ಮಾಡಿದರೆ ನನ್ನ ಕನ್ಯಾಭಾವವು ದೂಷ್ಯವಾಗುತ್ತದೆ. ಕನ್ಯಾವಸ್ಥೆಗೆ ಕುಂದುಟಾದರೆ ಮನೆಗೆ ಹೋಗಲಾರೆನು, ಜೀವಿಸಿಯೂ ಇರಲಾರೆನು. ಇದನ್ನು ಚೆನ್ನಾಗಿ ಯೋಚಿಸಿ ಹೇಗೆ ಉಚಿತವೋ ಹಾಗೆ ನಡೆದುಕೊಳ್ಳಬಹುದಾಗಿದೆ ಅಂತಾರೆ. ಸತ್ಯವತಿ ಈ ಥರ ಹೇಳಿದ ಮೇಲೆ ಮುನಿಶ್ರೇಷ್ಠನಾದ ಪರಾಶರನು ಪ್ರಸನ್ನನಾಗಿ ಹೇಳ್ತಾನೆ, ಮತ್ಪ್ರಿಯಂ ಕೃತ್ವ ಕನ್ಯೆಯೇವ ತ್ವಂ ಭವಿಷ್ಯಸಿ. ನೀನು ನನಗೆ ಪ್ರಿಯವನ್ನುಂಟು ಮಾಡಿದ ನಂತರ ನೀನು ಪುನಃ ಕನ್ಯಾವಸ್ಥೆಯನ್ನೇ ಪಡೆಯುವೆ. ನಿನ್ನ ಕನ್ಯತ್ವವು ಭಂಗವಾಗೋದಿಲ್ಲ ಅಂತ ವರ ಕೊಡ್ತಾನೆ. ಸಾಮಾನ್ಯ ಮಾನವಿಯಂತೆ ನೀನು ಗರ್ಭಧಾರಣೆಯನ್ನು ಮಾಡಬೇಕಾಗಿಲ್ಲ. ಎಲ್ಲರೂ 9 ತಿಂಗಳು ಹೆಂಗೆ ಗರ್ಭಧಾರಣೆ ಮಾಡ್ತಾರೆ ಅವೆಲ್ಲ ನೀನು ಮಾಡಬೇಕಾಗಿಲ್ಲ. ನನ್ನ ಅನುಗ್ರಹದಿಂದ ತೇಜಸ್ವಿಯಾದ ಮಹಾತಪಸ್ವಿಯಾದ ಮಗನನ್ನು ಈಗಲೇ ಪಡೆಯುವೆ ಮತ್ತು ಒಡನೆಯೇ ನಿನಗೆ ಪುನಃ ಕನ್ಯಾವಸ್ಥೆಯು ಪ್ರಾಪ್ತವಾಗುತ್ತದೆ. ಒಂದು ಕ್ಷಣದಲ್ಲೇ ಎಲ್ಲ ಆಗೋಗುತ್ತೆ. 1 ವರ್ಷ ಆಗಬೇಕಾದ ಕೆಲಸ ಎಲ್ಲ 1 ಕ್ಷಣದಲ್ಲೇ ಆಗೋಗುತ್ತೆ. ಅದು ಆ ಭಯನೂ ನಿನಗೂ ಬೇಡ. ಇಷ್ಟು ಮಾತ್ರವೇ ಅಲ್ಲ, ಮತ್ತೇನಾದರೂ ವರ ಅನ್ನು ಕೇಳು ಭಾಮಿನಿ. ನನ್ನ ಅನುಗ್ರಹವು ಸುಲಭ ಸಾಧ್ಯವಲ್ಲ, ಅಭೂತಪೂರ್ವವಾದದ್ದು. ಇದು ವ್ಯರ್ಥವಾಗದಂತೆ ಯಾವುದಾದರೂ ವರವನ್ನು ಕೇಳು, ಕೊಡುವೆನು ಅಂತಾರೆ. ಆವಾಗ ಸತ್ಯವತಿ ಕ್ಷಣ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅಜನ್ಮಸಿದ್ಧವಾಗಿ ಬಂದಿದ್ದ ಮೀನಿನ ಸಂಬಂಧವಾದ ಶರೀರದ ದುರ್ಗಂಧ, ಮೀನಿನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದಂದರೆ ಶರೀರದಲ್ಲಿ ಮೀನಿನ ವಾಸನೆ ಬರ್ತಾ ಇರುತ್ತೆ, ದುರ್ಗಂಧ ಬರ್ತಾ ಇರುತ್ತೆ.
ಆ ದುರ್ಗಂಧವು ಹೋಗುವಂತೆ ಕರುಣಿಸಬೇಕೆಂದು ಋಷಿಗಳನ್ನು ಪ್ರಾರ್ಥಿಸಿದಳು. ಮಹರ್ಷಿಗಳು ಅನುಗ್ರಹದಿಂದಾಗಿ ದುರ್ಗಂಧವು ಹೋದುದು ಮಾತ್ರವಲ್ಲದೆ ಅವಳು ಶರೀರದಿಂದ ಸುಗಂಧವೇ ಹೊರಸಿ ಬಂತು. ಆ ಸುಗಂಧ ಎಷ್ಟು ದೂರ ಹೋಗ್ತಾ ಇತ್ತಂದರೆ ಅವಳ ಶರೀರದ ಸುಗಂಧವು ಯೋಜನದವರೆಗೂ ವ್ಯಾಪಿಸಿತ್ತು. 12.5 ಕಿಲೋಮೀಟ್ರ್ ತನಕ ಆಕೆ ಸ್ಮೆಲ್ ಬರ್ತಾ ಇತ್ತಂತೆ. ಅಂಥ ಸುಗಂಧ ಸ್ವರೂಪನ ಮಾಡಿಬಿಟ್ಟಿದ್ದಾನಂತೆ. ಅಂದಿನಿಂದಲೂ ಯೋಜನ ಗಂಧ ಅಂತ ಆಕೆ ಹೆಸರು. ಅದಕ್ಕೆ ಯೋಜನ ಗಂಧ ಅಂತ. 12.5 ಕಿಲೋಮೀಟ್ರ್ ದೂರದಿಂದನೇ ಆಕೆ ಸ್ಮೆಲ್ ಬರೋದ್ರಿಂದ ಆಕೆಗೆ ಹೆಸರು ಯೋಜನ ಗಂಧ ಅಂತ ಹೆಸರು. ಫಸ್ಟು ಮತ್ಸ್ಯಗಂಧಿ ಅಂತ, ಮೀನಿನ ವಾಸನೆ ಬರೋಳೆ ಅಂತ. ಈಗ 1 ಯೋಜನ ದೂರದಿಂದನೇ ಸುಗಂಧ ಕೊಡೋ ಅಂಥವಳಂತ ಯೋಜನ ಗಂಧ ಅಂತ ಹೆಸರು ಬರುತ್ತೆ. ಸತ್ಯವತಿಯ ಆನಂದಕ್ಕೆ ಪಾರವೇ ಇರಲಿಲ್ಲ. ಮಹರ್ಷಿಗಳ ಭಸ್ಮಲೇಪಿತವಾಗಿದ್ದ ತೋಳಿನೊಳಗೆ ಸೇರಿಕೊಂಡಳು. ಪರಾಶರರ ಮಾತಿನಂತೆ ಎಲ್ಲವೂ ನಡೆಯಿತು. ಮಹಾ ತೇಜಸ್ವಿಯಾದ ಬಾಲಕನು ಯಮುನಾ ನದಿಯ ಮಧ್ಯದಲ್ಲಿದ್ದ ದ್ವೀಪದಲ್ಲಿಯೇ ಹುಟ್ಟಿದನು. ವ್ಯಾಸ ಭಗವಾನರು ಜನ್ಮ ಆಗಿಬಿಡುತ್ತೆ. ಹುಟ್ಟಿದೊಡನೆ ಬಾಲಕನು ಹಂಗೆ ದೊಡ್ಡವನಾಗ್ಬಿಟ್ಟು ತಾಯಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿಬಿಟ್ಟು ತಪಸ್ಸು ಮಾಡಲು ಅನುಜ್ಞೆಯನ್ನು ಬೇಡದಂತೆ. ಅಷ್ಟು ಫಾಸ್ಟಾಗಿ ಆಗ್ಬಿಟ್ಟಿರುತ್ತೆ. ಬುದ್ಧ ಭಗವಾನ್ ಕೂಡ ಹುಟ್ಟಿದ ತಕ್ಷಣ ನಿಂತುಕೊಂಡೇ ಅವ್ರ ತಾಯಿ ಪ್ರಸವ ಆದಮೇಲೆ ಹಂಗೆ 7 ಸ್ಟೆಪ್ ಮುಂದೆ ನಡ್ಕೊಂಡು ಹೋಗ್ಬಿಟ್ಟಿರ್ತಾನೆ ಬುದ್ಧ. 7 ಸ್ಟೆಪ್ ಆಗಿಬಿಟ್ಟು ಅಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾನೆ. ಅಷ್ಟು ವಿಚಿತ್ರವಾದ ಜನ್ಮಗಳು ಈಗಲೇ ನಡೀತಾ ಇತ್ತಂದರೆ ಆಗಲೂ ಸಂಭವ ಇದೆ. ನಾವೆಲ್ಲ ಇದನ್ನೆಲ್ಲ ಇದು ಕೇವಲ ಕತೆ ಸ್ಟೋರಿ ಅಂತ ನಂಬಂಗಿಲ್ಲ. ಎಲ್ಲವೂ ಸಾಧ್ಯ ಆಗುತ್ತೆ. ಸರ್ವಂ ಸಂಭವಂ ಮಾಯಾಯಂ ಅಂತ. ಆ ಥರ ಹುಟ್ಟಿದ ತಕ್ಷಣವೇ ಸಾಷ್ಟಾಂಗ ಪ್ರಣಾಮ ಮಾಡಿ ತಪಸ್ಸು ಮಾಡೋದಕ್ಕೆ ಆಜ್ಞೆಯನ್ನು ಕೇಳಿಬಿಡ್ತಾನೆ. ತಾಯಿಯ ಅನುಜ್ಞೆಯನ್ನು ಪಡೆದು ಸ್ಮರಿಸಿದಾಗ ಬರುವನೆಂದು ಅವಳಿಗೆ ಹೇಳಿ ಹೊರಟು ಹೋದನು. ತಾಯಿ ಯಾವಾಗ ಸ್ಮರಣೆ ಮಾಡ್ತಲ್ಲ ಆಗೆಲ್ಲ ಬಂದು ಹೋಗ್ತೀನಿ ಅಂತ ಹೇಳಿರ್ತಾನೆ. ಆ ಬಾಲಕನೇ ಮುಂದೆ ಲೋಕಪ್ರಸಿದ್ಧನಾದ ಮಹರ್ಷಿ ಶ್ರೀಕೃಷ್ಣ ದ್ವೈಪಾಯನನಾದನು. ದ್ವೈಪಾಯನ ಅಂತ ಹೆಸರು ದ್ವೀಪದಲ್ಲಿ ಹುಟ್ಟಿದ್ದರಿಂದ ಅದಕ್ಕೆ ಆ ದ್ವಿಯಲ್ಲಿ ಇಕಾರ ಇದೆ. ಇಕಾರ ವೃದ್ಧಿ, ಅದರ ವೃದ್ಧಿನಲ್ಲಿ 3 ಅಕ್ಷರ ಇರುತ್ತೆ. ಆ, ಐ, ಔ, ಈ 3 ಅಕ್ಷರಗಳಿರ್ತವೆ ವೃದ್ಧಿನಲ್ಲಿ. ಈಗ ಈಕಾರ ವೃದ್ಧಿ ಆದರೆ ಅದು ಐಕಾರ ಆಗಿಬಿಡುತ್ತೆ. ದ್ವಿ ಇದ್ದಿದ್ದು ದ್ವೈ ಆಗೋಯಿತು. ಅದಕ್ಕೆ ದ್ವೀಪದಲ್ಲಿ ಹುಟ್ಟಿದ್ರಿಂದ ದ್ವೈಪಾಯನ ಅಂತ ಹೆಸರು ಬರುತ್ತೆ. ದ್ವೀಪ ಅಂದ್ರೆ ಐಲ್ಯಾಂಡ್, ಸುತ್ತಲೂ ನೀರಿರುತ್ತೆ, ಮಧ್ಯದಲ್ಲಿ ನದಿಗಳ ಮಧ್ಯದಲ್ಲಿ ಏನು ಜಮೀನು ಇರುತ್ತೋ ಅದನ್ನು ದ್ವೀಪ ಅಂತಾರೆ, ಐಲ್ಯಾಂಡ್ ಅಂತಾರೆ. ಸತ್ಯವತಿಯು ಅವನನ್ನು ನದಿಯ ಮಧ್ಯದಲ್ಲಿದ್ದ ದ್ವೀಪದಲ್ಲಿ ಇಟ್ಟಿದ್ದಲಾದ್ದರಿಂದ ಅವನಿಗೆ ದ್ವೈಪಾಯನನೆಂದು ಅನ್ವರ್ಥವಾಯಿತು. ಇದನ್ನು ಶ್ಲೋಕದಲ್ಲೇ ಕೊಟ್ಟಿದ್ದಾರೆ. ನ್ಯಸ್ತೋ ದೀಪೋ ಸಾ ಯದ್ಬಾಲಃ ತಸ್ಮಾತ್ ದ್ವೈಪಾಯನಃ ಸ್ಮೃತಃ ಅಂತ ಶ್ಲೋಕದಲ್ಲಿ ಇಲ್ಲಿ ವ್ಯುತ್ಪತ್ತಿ ಇಲ್ಲೇ ಕೊಟ್ಟಿದ್ದಾರೆ. 4 ಪಾದಗಳುಳ್ಳ ಧರ್ಮವು ಒಂದೊಂದು ಯುಗಕ್ಕೂ ಒಂದೊಂದು ಪಾದವನ್ನು ಕಳೆದುಕೊಳ್ಳುತ್ತಿರುವುದನ್ನು ಮನುಷ್ಯರು ಆಯುಷ್ಯವನ್ನು ಮತ್ತು ಅವರ ಶಕ್ತಿಯನ್ನು, ಯುಗದ ವೈಪರೀತ್ಯವನ್ನು ದಿವ್ಯವಾದ ಅಂತಶ್ಚಕ್ಷುವಿನಿಂದ ನೋಡಿದ ಕೃಷ್ಣ ದ್ವೈಪಾಯನರು ವೇದಗಳಿಗೂ ಮತ್ತು ಬ್ರಾಹ್ಮಣರಿಗೂ ಒಳ್ಳೆಯದನ್ನು ಮಾಡುವ ಆಕಾಂಕ್ಷೆಯಿಂದ ಅಖಂಡವಾದ ವೇದವನ್ನು 4 ವಿಭಾಗಗಳಲ್ಲಿ ವಿಂಗಡಿಸಿದರು. ವೇದ ಸಿಕ್ಕಾಪಟ್ಟಿ ದೊಡ್ಡದಾಗಿತ್ತು, ಒಂದೇ ಇತ್ತು ಮುಂಚೆ, 4 ಇರಲಿಲ್ಲ. ಆದರೆ ಆ ಕಂಪ್ಲೀಟು ವೇದವನ್ನು ಒಬ್ಬರು ಪೂರ್ತಿ ಓದೋದಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ಎಲ್ಲರಿಗೂ. ಯಾಕಂದರೆ ಕಲಿಯುಗದಲ್ಲಿ ಆಯುಷ್ ಕಡಿಮೆ. ಮುಂಚೆ ಎಲ್ಲ ಆಯುಷ್ 10 ವರ್ಷ 15 ವರ್ಷ ಆ ಥರ ತುಂಬ ಲೆಂತಿ ಇತ್ತು. ದ್ವಾಪರ ಯುಗದಲ್ಲಿ ಇವರು ಪಾಂಡವರು ಯುದ್ಧ ಮಾಡಿದಾಗ ಅವ್ರ ವಯಸ್ಸು ಎಷ್ಟಾಗಿರ್ಬೋದು ನಿಮ್ಮ ಗೆಸ್ಸು? ಪಾಂಡವರು ಯುದ್ಧ ಮಾಡಿದಾಗ ಅವರು ಇಲ್ಲ 90 ವರ್ಷ, 90ನೇ ವಯಸ್ಸು, 90 ವರ್ಷ ಆಗಿತ್ತು. 90ನೇ ವರ್ಷದಲ್ಲಿ ಭೀಮ ಅರ್ಜುನ ಅವರೆಲ್ಲ 90ನೇ ವಯಸ್ಸಾಗಿತ್ತು ಯುದ್ಧ ನಡೆಯೋ ಸಮಯದಲ್ಲಿ. ಈಗ 90 ವರ್ಷಕ್ಕೆ ಮಂಚದಲ್ಲೆಲ್ಲ ಭೂಮಿ ಒಳಗಡೆ ಹೊಟ್ಟೋಗ್ಬಿಟ್ಟಿರ್ತೀವಿ, 60ಕ್ಕೆ ಔಟ್ ಆಗಿಬಿಡ್ತೀವಿ. ಆ ಥರ ಲೈಫ್ ಸ್ಪ್ಯಾನು ಕಡಿಮೆ ಆಗ್ತಾ ಇನ್ನು ಮುಂಚೆ ಇನ್ನೂ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಲೈಫ್ ಸ್ಪ್ಯಾನು. ಆದ್ದರಿಂದ ವ್ಯಾಸ ಭಗವಾನರು ಇನ್ನು ಯಾರೂ ಲೈಫ್ ಸ್ಪ್ಯಾನೇ ಕಡಿಮೆ ಇದೆ ಅಂದ್ರೆ ಪೂರ್ತಿ ವೇದನ ಓದೋಕ್ಕೆ ಆಗೋದಿಲ್ಲ. ನಾನು ಶ್ರೀಶೈಲದಲ್ಲಿದ್ದಾಗ ಅಲ್ಲಿ ದಾನಯ್ಯ ಅಂತ ಒಬ್ಬರು ಆಚಾರ್ಯರಿದ್ದರು. ಅವರು ಶ್ರೀಶೈಲ ಮಂದಿರಕ್ಕೆ ಪ್ರಧಾನ ಅರ್ಚಕರಾಗಿದ್ದರು. ಅವ್ರನ್ನ ಎಲ್ಲರೂ ಸಿಕ್ಕಾಪಟ್ಟೆ ಮರ್ಯಾದೆ ಕೊಟ್ಟು ವಿದ್ವಾಂಸರು ಅಂತಿದ್ರು. ನಾನು ಕೇಳಿದೆ ಏನಂದರೆ, ಈ ಏರಿಯಾದಲ್ಲಿ ಒಂದು ಕೃಷ್ಣ ಯಜುರ್ವೇದ ಕಂಪ್ಲೀಟಾಗಿ ತಿಳ್ಕೊಂಡಿರೋರು ಇವರೊಬ್ಬರೇ ಇದ್ದಾರೆ ಈಗ ಅಂತ.
ಒಂದು ಕೃಷ್ಣ ಯಜುರ್ವೇದ ತಿಳ್ಕೊಳ್ಳೋದಕ್ಕೆ ಅವ್ರು 40 ವರ್ಷ ಅದರಲ್ಲೇ ಆಗೋಗಿತ್ತಂತೆ. ಇನ್ನು ಶಿಷ್ಯರಿಗೆ ಇನ್ನು ಒಂದು ಬ್ಯಾಚ್ ಆದರೂ ಹೇಳ್ಕೊಟ್ಟಿದ್ದಾರೆ ಇನ್ನೂ ಗೊತ್ತಿಲ್ಲ. 40 ವರ್ಷ ಅದಕ್ಕೆ ಆಯ್ತಂದರೆ ಇನ್ನೇನು ವಯಸ್ಸೇ ಆಗೋಗಿರುತ್ತೆ. 10-15 ವರ್ಷ ತಂದೆ ತಾಯಿ ಹತ್ರ ಬೆಳೆದಿರ್ತಾನೆ, ಪ್ಲಸ್ 40 ಅಂದ್ರೆಗನ 55 ವರ್ಷ ಇಲ್ಲೇ ಆಗೋಯ್ತು, ಮುದುಕ ಆಗಿಬಿಟ್ಟಿರ್ತಾನೆ ಓದೋದ್ರಲ್ಲಿ. ಒಂದು ವೇದ ಕಂಪ್ಲೀಟಾಗಿ ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಸ್ಪಷ್ಟವಾಗಿ ಅಷ್ಟು ಸಮಯ ಆಗುತ್ತೆ ಡೀಟೇಲಾಗಿ. ಆದ್ದರಿಂದ ಸಾಮರ್ಥ್ಯವನ್ನೆಲ್ಲ ನೋಡಿಬಿಟ್ಟು ಭಗವಾನರು ಇಲ್ಲ ವೇದಗಳನ್ನು ಸ್ವಲ್ಪ ಡಿವೈಡ್ ಮಾಡಬೇಕು, ಒಬ್ಬೊಬ್ಬರಿಗೂ ಒಂದೊಂದು ವೇದವನ್ನು ಕೊಡಬೇಕು, ಸಾಮರ್ಥ್ಯ ನೋಡಬೇಕು. ಒಂದು ವೇದ ಇದ್ದಿದ್ದು ಅದನ್ನು 4 ಭಾಗಗಳು ಮಾಡ್ತಾರೆ, ಡಿವೈಡ್ ಮಾಡಿಬಿಡ್ತಾರೆ. ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರಲ್ಲ, ಎಕ್ಸ್ಪ್ಯಾಂಡ್ ಮಾಡಿದ್ದಕ್ಕೆ ಅವ್ರಿಗೆ ವ್ಯಾಸ ಅಂತ ಹೆಸರು. ವ್ಯಾಸ ಅಂದರೆ ಎಕ್ಸ್ಪ್ಯಾಂಡ್ ಮಾಡೋನು, ಒಂದಿರೋದನ್ನು ಜಾಸ್ತಿ ವಿಸ್ತಾರವನ್ನು ಮಾಡೋನು, ವಿಸ್ತರಿಸುವನು ಅಂತ. ವ್ಯಾಸ ಅಂದರೆ ಎಲಿವೇಟರ್ ಅಂತ, ಎಕ್ಸ್ಪ್ಯಾಂಡ್ ಮಾಡೋನು ಅಂದ್ಬಿಟ್ಟು ಅದಕ್ಕೆ ಇದು ವ್ಯುತ್ಪತ್ತಿ ಕೊಡ್ತಾರೆ. ವಿವ್ಯಾಸ ವೇದಾನ್ ಯಸ್ಮಾತ್ ಸಹ ತಸ್ಮಾತ್ ವ್ಯಾಸಃ ಇತಿ ಸ್ಮೃತಃ ಅಂತ. ಯಾರು ಕೃಷ್ಣ ದ್ವೈಪಾಯನರು ವೇದಗಳನ್ನು ವಿಭಾಗಿಸಿದ್ದರಿಂದ ಅವರಿಗೆ ವ್ಯಾಸರೆಂಬ ಮತ್ತೊಂದು ಅನ್ವರ್ಥ ನಾಮವು ಬಂದಿತು. ಅವರಿಗೆ ವ್ಯಾಸರು ಅಂತ ಹೆಸರು ಬಂದಿದ್ದಕ್ಕೆ ಇದು ವ್ಯಾಸ ಅನ್ನೋದು ಜನರಲ್ ಕಾಮನ್ ನೇಮ್, ಅದು ವಿಸ್ತಾರ ಮಾಡೋನು ಅಂತ ಅರ್ಥ. ವ್ಯಾಸ ಅಂದರೆ ಏನು? ವೇದವ್ಯಾಸ ಅಂದಾಗ ವೇದವನ್ನು ವಿಸ್ತಾರ ಮಾಡಿದವನು ಅಂತ, ವೇದವ್ಯಾಸ ಅಂತ. ಆದ್ದರಿಂದ ಅವನಿಗೆ ಫಸ್ಟು ದ್ವೈಪಾಯನ ಅಂತ ದ್ವೀಪದಲ್ಲಿ ಹುಟ್ಟಿದ್ದಕ್ಕೆ ದ್ವೈಪಾಯನ ಅಂತ ಹೆಸರು ಬಂತು. ವೇದಗಳನ್ನು ವಿಸ್ತಾರ ಮಾಡಿದ್ದಕ್ಕೆ ಆತನಿಗೆ ವ್ಯಾಸ ಅಂತ ಹೆಸರು ಬಂತು. ಪ್ರಭುಗಳಾದ ವರದರಾದ ವೇದವ್ಯಾಸರು ತಾವು ವಿಭಾಗಿಸಿದ ವೇದಗಳನ್ನು ಮತ್ತು ತಾವೇ ರಚಿಸಿದ 5ನೆಯ ವೇದವಾದ ಮಹಾಭಾರತವನ್ನು ಅಷ್ಟು ಮಾಡಿದ್ರೂ ಕೂಡ ಸಂತುಷ್ಟಿ ಆಗಲಿಲ್ಲ. ಮತ್ತು ಮಹಾಭಾರತವನ್ನು ಕೂಡ ರಚನೆ ಮಾಡಿ ತಮ್ಮ ಶಿಷ್ಯರಾದ ಸುಮಂತು, ಜೈಮಿನಿ, ಪೈಲ, ವೈಶಂಪಾಯನ, ಇವಾಗ ಮಹಾಭಾರತ ಕಥೆ ಹೇಳ್ತಾ ಇರೋದು ಆ ವೈಶಂಪಾಯನನೇ, ವ್ಯಾಸ ಭಗವಾನರ ಶಿಷ್ಯರೇ. ಜನ್ಮೇಜಯನ ಸರ್ಪಯಾಗ ನಡೀತಾ ಇದೆ, ಸರ್ಪಯಾಗ ನಿಂತೋಗಿದೆ. ಈಗ ನಿಂತ ಮೇಲೆ ಎಲ್ಲರೂ ವ್ಯಾಸ ಭಗವಾನರು ಅಲ್ಲೇ ಇದ್ದಾರೆ. ವ್ಯಾಸ ಭಗವಾನರನ್ನೇ ನೀವೇ ಮಹಾಭಾರತ ಸ್ಟೋರಿ ಹೇಳತ್ತೆ ಎಲ್ಲರೂ ಕೇಳ್ತಾರೆ. ಆವಾಗ ವ್ಯಾಸ ಭಗವಾನರು ಶಿಷ್ಯರಾದ ವೈಶಂಪಾಯನಿಗೆ ಆರ್ಡರ್ ಕೊಡ್ತಾರೆ, ನೀನು ಹೇಳಪ್ಪ ಸ್ಟೋರಿ ಅಂದ್ಬಿಟ್ಟು. ಅವ್ರ ಗುರುಗಳ ಪಕ್ಕದಲ್ಲೇ ಕೂತ್ಕೊಂಡೀಗ ವೈಶಂಪಾಯನರು ಮಹಾಭಾರತ ಸ್ಟೋರಿ ಜನ್ಮೇಜಯ ರಾಜನಿಗೆ ಹೇಳ್ತಾ ಇದ್ದಾರೆ. ಅಲ್ಲೇ ಕೂತಿದ್ದಾನೆ ವೈಶಂಪಾಯನ. ಇವರೇ ಶಿಷ್ಯರು ಮೇಯ್ನು ವ್ಯಾಸ ಭಗವಾನರಿಗೆ. ಇವರಿಗೂ ಮತ್ತು ತಮ್ಮ ಮಗನಾದ ಶುಕನಿಗೂ ಉಪದೇಶ ಮಾಡಿರ್ತಾರೆ. ವ್ಯಾಸ ಭಗವಂತರ ಮಗ ಶುಕ ಮಹರ್ಷಿ ಇರ್ತಾನಲ್ಲ, ಶುಕ ಮಹರ್ಷಿಗೂ ಇವೆಲ್ಲ 4 ವೇದಗಳು ಮಹಾಭಾರತದ ಬಗ್ಗೆ ಉಪದೇಶ ಮಾಡಿರ್ತಾರೆ ವ್ಯಾಸ ಭಗವಾನರು. ಅನಂತರದಲ್ಲಿ ಶಾಂತನು ಮತ್ತು ಗಂಗಾದೇವಿಯರ ಸಮಾಗಮದಿಂದ ಅಷ್ಟವಸುಗಳು ಅಂಶದಿಂದ ಕೂಡಿ ಮಹಾವೀರ್ಯನಾದ ಮತ್ತು ಮಹಾಯಶಸ್ವಿಯಾದ ಭೀಷ್ಮನು ಹುಟ್ಟಿದನು. ಈಗಲೂ ಇನ್ನೂ ಮೇಯ್ನ್ ಎಲ್ಲ ಸ್ಟೋರಿ ಒಂದೇ ಸತಿ ಹೇಳೋಕ್ಕಾಗಲ್ಲ, ಸ್ವಲ್ಪ ಔಟ್ಲೈನ್ ಕೊಟ್ಕೊತ ಹೋಗ್ತಾ ಇದ್ದಾರೆ, ಮತ್ತು ಡೀಟೇಲಾಗಿ ಬರುತ್ತೆ. ವಸುಗಳಂತ 6 ಜನ ವಸುರು ಗಂಧರ್ವ ಲೋಕದಿಂದ ಸ್ವಲ್ಪ ಕೆಳಗಡೆ ಲೋಕದಲ್ಲಿ ವಸುಗಳೆಲ್ಲ ಇರ್ತಾರೆ. 8 ಜನ ವಸುರು. 8 ಜನ ವಸುಗಳಲ್ಲಿ ಒಂದು ಕಳ್ಳತನ ಮಾಡಿರ್ತಾರೆ. ಯಾರೋ ಒಂದು ಋಷಿ ಒಂದು ಕಾಮಧೇನುವನ್ನು ಏನೋ ಕಳ್ಳತನ ಮಾಡಿರ್ತಾರೆ. ಅದರಲ್ಲಿ ಭೀಷ್ಮ ಮೇಯ್ನು ಯಾರಿರ್ತಾನೋ ಇವನು ಲೀಡರ್ ಆಗಿರ್ತಾನೆ ಆ 8 ಜನಕ್ಕೆ. ಅದಕ್ಕೆ ಆ ಋಷಿ ಶಾಪ ಕೊಟ್ಬಿಟ್ಟಿರ್ತಾನೆ, ಭೂಲೋಕಕ್ಕೆ ಹೋಗಿ ಅಂತ, ಒಂದು ಜನ್ಮ ತೊಗೊಂಡ್ಬರ್ಬೇಕು, ಮರ್ತ್ಯ ಲೋಕಕ್ಕೆ ಹೋಗಿ ಜನ್ಮ ತೊಗೊಂಡು ಬನ್ನಿ ಅಂತ. ಅದೇ ಸಮಯಕ್ಕೆ ಗಂಗಾದೇವಿ ಕೂಡ ಯಾವುದೋ ಒಂದು ಸಣ್ಣ ತಪ್ಪಿಂದ ಒಂದು ಶಾಪ ಬಂದಿರುತ್ತೆ. ಶಾಪ ಬಂದು ಆಕೆ ಕೂಡ ಭೂಲೋಕಕ್ಕೆ ಕೆಳಗಡೆ ಬರ್ತಿದ್ದಾಗ ಅವರು ವಸುಗಳು ಪ್ರಾರ್ಥನೆ ಮಾಡ್ಕೊತಾರೆ, ತಾಯಿ ನೀನು ಹೆಂಗೂ ಭೂಲೋಕಕ್ಕೆ ಬರ್ತಾ ಇದೆಯಲ್ಲ, ನಾವು ನಿಮ್ಮ ಹೊಟ್ಟೆಯಲ್ಲೇ ಹುಟ್ತೀವಿ, ನಾವು ಹುಟ್ಟಿದ ತಕ್ಷಣ ಎಲ್ಲರನ್ನೂ ನೀವು ಕತ್ತಿಸ್ಕಿ ಸಾಯಿಸಿಬಿಡಿ, ನಮ್ಮದು ಆ ಪ್ರಾರಬ್ಧಕ್ಕೆ ಹೊರಟೋಗ್ಬಿಡುತ್ತೆ ಅಂತ ಪ್ರಾರ್ಥನೆ ಮಾಡ್ಕೊತಾರೆ. ಅದ್ರ ಪ್ರಾರ್ಥನೆ ಮಾಡ್ಕೊತಾರೆ ಸರಿ ಅಂತ ಗಂಗಾದೇವಿ ಒಪ್ಕೊಂಡು ಭೂಲೋಕಕ್ಕೆ ಬರ್ತಾರೆ. ಭೂಲೋಕಕ್ಕೆ ಬಂದ ಮೇಲೆ ಆಕೆಯ ಸೌಂದರ್ಯನ ನೋಡಿಬಿಟ್ಟು ಶಾಂತನು ಮೋಹಿತನಾಗ್ತಾನೆ, ಮದುವೆ ಮಾಡ್ಕೋಬೇಕಂತ ಇಚ್ಛೆನ ವ್ಯಕ್ತ ಮಾಡ್ತಾನೆ. ಸರಿ ಮದುವೆ ಮಾಡಿಕೊಡೋ ಇಚ್ಛೆ ಇದ್ರಾಗಾರ ಒಂದು ಕಂಡೀಷನ್, ನಾನು ಏನು ಮಾಡಿದ್ರು ನೀನು ಪ್ರಶ್ನೆ ಯಾಕೆ ಮಾಡ್ತಾಯಿದ್ದೆ ಅಂತ ಪ್ರಶ್ನೆ ಮಾಡಬಾರ್ದು. ಯಾವತ್ತು ನೀನು ಪ್ರಶ್ನೆ ಮಾಡ್ತೀಯೋ ಆವತ್ತು ನಾನು ನಿನ್ನನ್ನು ಬಿಟ್ಟು ಹೊರಟೋಗ್ಬಿಡ್ತೀನಿ ಅಂತ. ಸರಿ ಅಂದ್ಬಿಟ್ಟಿದ್ದನು. ಹಂಗೆ ನೋಡ್ತಾ ಇರ್ತಾನೆ. ಹುಟ್ಟಿದ ಮಗುವನ್ನೆಲ್ಲ ಹೋಗಿ ಗಂಗಾ ನದಿಗೆ ಹೋಗ್ಬಿಟ್ಟು ಕತ್ತಿಸಿಬಿಟ್ಟು ಸಾಯಿಸ್ಬಿಟ್ಟು ಅದು ಗಂಗಾ ನದಿಗೆ ಬಿಟ್ಬಿಡ್ತಾ ಇರ್ತಾರೆ. ಇನ್ನು ಎಷ್ಟು ಅಂತ ತಂದೆ ಪ್ರೀತಿ ಇದ್ದೇ ಇರುತ್ತೆ. 7 ಜನ ಹಂಗೆ ಅದೇ ಥರ ಮಾಡ್ತಾಯಿದ್ರೆ 8ನೇ ಅವನಾದ ಭೀಷ್ಮನ ಅದೇ ಕೆಲಸ ಮಾಡೋಕ್ಕೆ ಹೋಗೋಕ್ಕೆ ಮುಂಚೆನೇ ಅವಾಗ ಕೇಳ್ಬಿಡ್ತಾನೆ, ಯಾಕೆ ಈ ಕೆಲಸ ಮಾಡ್ತಾಯಿದ್ದೆ, ಹಿಂಗೆ ಮಾಡೋಕ್ಕಿಲ್ಲ ನೀನು
ಇನ್ನು ನಾನು ನೀನು ಆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಅಂತಾನೆ. ಸರಿ, ನಾನು ಆವತ್ತು ಹೇಳಿದ್ದೆ, ನೀನು ಯಾವತ್ತು ನೀನು ವಿರೋಧ ಮಾಡ್ತೀನಿ, ನಾನು ಬಿಟ್ಟು ಹೋಗ್ಬಿಡ್ತೀನಿ ಅಂತ. ಸರಿ, ಈ ಸಣ್ಣ ಮಗು ಇನ್ನೂ ಹಾಲು ಕುಡಿಯೋ ಕಂದ ಆಗಿದ್ದಾನೆ, ಇವನು ಸ್ವಲ್ಪ ದೊಡ್ಡವನಾಗೋ ತನಕ ನಾನು ಇವನನ್ನು ಪಾಲನೆ ಮಾಡಿಬಿಟ್ಟು ಮತ್ತೆ ನಿನಗೆ ಒಪ್ಪಿಸ್ಬಿಟ್ಟು ನಾನು ಹೊರಟೋಗ್ಬಿಡ್ತೀನಿ ಅಂತ ಗಂಗಾದೇವಿ ಹೇಳ್ತಾರೆ. ಅಷ್ಟು ಸ್ಟೋರಿನ ಸಿಂಪಲ್ಲಾಗಿ ಈ ಥರ ಭೀಷ್ಮ ಹುಡ್ತಾನೆ. ಭೀಷ್ಮ ಯಾಕಂದರೆ 8 ಜನ ವಸ್ತುವಲ್ಲಿ ಇವನು ಮೇನ್ ಲೀಡರ್ ಆಗಿರ್ತಾನಲ್ಲ, ಇವನಿಗೆ ಸ್ವಲ್ಪ ಹೆಚ್ಚು ಪನಿಷ್ಮೆಂಟ್ ಇರುತ್ತೆ. ಭೂಲೋಕದಲ್ಲಿ ಇನ್ನು ಸ್ವಲ್ಪ ದಿವಸ ಜಾಸ್ತಿ ಇರಬೇಕಂತ. ಮಿಕ್ಕಿದವರೆಲ್ಲ ಅವರು ಟೀಮ್ ಮೇಟ್ಸ್ ಅಷ್ಟೇ, ಅದಕ್ಕೆ ಅವ್ರಿಗೆ ಬೇಗ ಮುಕ್ತಿ ಸಿಕ್ಬಿಟ್ಟಿರುತ್ತೆ. ಆದ್ದರಿಂದ ಭೀಷ್ಮನಿಗೆ ಆ ಥರ ಜನ್ಮ ಆಗುತ್ತೆ. ಯಮಧರ್ಮನು ಪೃಥ್ವಿಯಲ್ಲಿ ವಿದುರನಿಗೆ ಜನ್ಮ ತಾಳಿದನು. ಯಮಧರ್ಮ ಕೂಡ ಜನ್ಮ ತಾಳಿ ಮಾಡೋಕ್ಕಾಗುತ್ತೆ. ಯಾರಿಗೂ ಇಲ್ಲ, ಮಿಸ್ಟೇಕ್ ಮಾಡಿದ್ರೆ ಭೂಲೋಕಕ್ಕೆ ಬರ್ತಾ ಇರಬೇಕು. ಆ ಸ್ಟೋರಿ ಹೇಳ್ತಾರೆ ಈಗ ಜನ್ಮೇಜಯ. ಇದಕ್ಕೆ ಕಾರಣವನ್ನು ಸೂಕ್ಷ್ಮವಾಗಿ ಹೇಳುವನು ಕೇಳು. ಯಮಧರ್ಮರಾಜ ಭೂಲೋಕದಲ್ಲಿ ವಿದುರನಾಗಿ ಜನ್ಮ ಯಾಕೆ ತಗೋಬೇಕಾಯಿತು ಅಂತ. ವೇದಾರ್ಥವಿದನಾದ ಮಹಾಯಶೋವಂತನಾದ ಒಬ್ಬನೊಬ್ಬ ಮಹರ್ಷಿಯು ತನ್ನಷ್ಟಕ್ಕೆ ತಾನು ತಪಸ್ಸು ಮಾಡಿಕೊಂಡಿದ್ದನು. ವಸ್ತುತಃ ಕಳ್ಳನಲ್ಲದಿದ್ದರೂ ಕಳ್ಳತನದ ಆಪಾದನೆಯನ್ನು ಹೊರಿಸಿ ಆ ಮಹರ್ಷಿಯನ್ನು ಆ ದೇಶದ ರಾಜನು ಶೂಳಕ್ಕೇರಿಸಿದನು. ಯಾವುದೋ ಒಂದು ದೇಶದಲ್ಲಿ ಆ ಋಷಿ ಅನಿಮಾಂಡವ್ಯ ಅಂತ ಋಷಿ ಹೆಸರು. ಆ ಅನಿಮಾಂಡವ್ಯ ಋಷಿಯಲ್ಲಿ ತಪಸ್ಸು ಮಾಡ್ಕೊತಾ ಇರ್ತಾನೆ. ಪ್ರಾರಬ್ಧಗಳು ಹಂಗಿರ್ತಾವೆ. ಯಾರೋ ಆ ದೇಶದ ರಾಜ್ಯದಲ್ಲಿ ಕಳ್ಳತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದನು, ಆ ಕಳ್ಳತನ ಮಾಡಿರೋ ವಸ್ತುವನ್ನು ಆ ಋಷಿ ಇರೋ ಜಾಗದಲ್ಲಿ ಇಟ್ಬಿಟ್ಟು ಓಡೋಟೋಗ್ಬಿಟ್ಟಿರ್ತಾರೆ. ಇನ್ನು ಅವರು ರಾಜ ಪೊಲೀಸರು ಇರ್ತಾರಲ್ಲ, ಅವ್ರು ಹುಡ್ಕೊಂಡು ಬಂದು ನೋಡಿದ್ರೆ ಋಷಿ ಹತ್ರ ಅದು ಕಳ್ಳತನ ಮಾಡಿರೋ ಸಾಮಾನು ಸಿಗುತ್ತೆ. ಮತ್ತು ಇನ್ನಷ್ಟೇ ಅಲ್ಲ, ರೆಡ್ ಹ್ಯಾಂಡಲ್ಲಿ ಏನು ಸಿಗುತ್ತೋ ಅವ್ರನ್ನ ಇಟ್ಕೊಂಡು ಹೋಗ್ಬಿಡ್ತಾರೆ. ಆವಾಗ ಈ ಋಷಿಗೆ ಯಾರೋ ಕಳ್ಳ ಋಷಿ ಇದ್ದಾನೆ, ಇವನು ಕಳ್ಳನ ವೇಷ ಹಾಕೊಂಡು ಮಾಡ್ತಾಯಿದ್ದ ಅಂದ್ಬಿಟ್ಟು ರಾಜ ಪನಿಷ್ಮೆಂಟ್ ಕೊಟ್ಬಿಟ್ಟು ಶೂಳಕ್ಕೇರಿಸಿ ಸಾಯಿಸಿ ಅಂತಾರೆ. ಶೂಳ ಅಂದರೆ ಗುದದ್ವಾರದಿಂದ ಕುಚ್ಚಿ ಹಂಗೆ ಬಿಟ್ಬಿಡ್ತಾರೆ. ಆವಾಗ ಅವನು ಋಷಿ ಅಲ್ಲ, ರಾಜಂದು ಪಾಪ ಏನು ದೋಷ ಇರೋದಿಲ್ಲ. ಯಥಾರ್ಥವಾಗಿ ಅಲ್ಲಿ ಕೋರ್ಟಲ್ಲಿ ಏನು ನಿರ್ಣಯ ಆಗುತ್ತೋ ಅದ್ರ ತಕ್ಕಂತೆ ನಿರ್ಣಯ ಕೊಡ್ತಾನೆ. ಅದಕ್ಕೆ ಜಡ್ಜ್ ಮೇಲೆ ನಾವು ಯಾವತ್ತೂ ಅವನಿಗೆ ಪಾಪ ಅಂಟೋದಿಲ್ಲ. ಜಡ್ಜಿಗೆ ಅಲ್ಲಿ ಏನು ಲಾಯರ್ಗಳು ವಾದ ವಿವಾದ ಮಾಡ್ಕೊಂಡು ಅಲ್ಲಿ ಏನು ನಿರ್ಣಯ ಆಗುತ್ತೋ ಅದಕ್ಕೆ ತಕ್ಕಂತೆ ನಿರ್ಣಯ ಕೊಡಬೇಕಷ್ಟೆ. ಯಥಾರ್ಥವಾಗಿ ಏನು ನಡೆದಿರ್ತದೋ ಅವರೆಲ್ಲ ಪ್ರಾರಬ್ಧಗಳ ಅನುಕೂಲ ಅಷ್ಟೆ. ಆ ದೋಷ ಜಡ್ಜಿಗೆ ಬರೋದಿಲ್ಲ. ಆದ್ದರಿಂದ ರಾಜನ ಮೇಲೆ ಕೋಪ ಬರೋದಿಲ್ಲ ಆ ಋಷಿಗೆ. ಡೈರೆಕ್ಟು ಯಮಧರ್ಮರಾಜನನ್ನೇ ಕರೀತಾನೆ. ಯಮಧರ್ಮನೇ, ನಾನು ಬಾಲ್ಯದಲ್ಲಿ ಋಷಿಗಳೆಲ್ಲ ಎಲ್ಲ ಚೆಕ್ ಮಾಡ್ಕೊತಾರೆ ಪೂರ್ವಜನ್ಮದಲ್ಲಿ. ಈ ಜನ್ಮದಲ್ಲಿ ನನಗೆ ಶೂಲಿಯಿಂದ ಮೃತ್ಯು ಬರ್ತಾ ಇದೆ, ಶರೀರ ವಿಯೋಗ ಆಗ್ತಾಯಿದೆ ಅಂದರೆ ಇದಕ್ಕೆ ತಕ್ಕಂಥ ಪಾಪ ನಾನು ಏನು ಮಾಡಿದ್ದೀನಿ ಅಂತ ಪೂರ್ವ ಜನ್ಮಗಳಿಗೆ ಹೋಗಿ ಚೆಕ್ ಮಾಡ್ಕೊತಾರೆ. ಎಲ್ಲ ಜನ್ಮಗಳು ಚೆಕ್ ಮಾಡ್ಕೊಂಡ್ರೆ ಏನೂ ಅಂಥ ಪಾಪ ಮಾಡಿರಲ್ಲ. ಯಾವುದೋ ಒಂದು ಜನ್ಮದಲ್ಲಿ ಸಣ್ಣ ಹುಡುಗನಾಗಿರ್ತಾನೆ. ಸಣ್ಣ ಹುಡುಗನಾಗಿದ್ದಾಗ ಯಾವುದೋ ಒಂದು ಪಕ್ಷಿಯನ್ನು ಇಟ್ಕೊಂಡು ಪಕ್ಷಿಯ ಗುದದ್ವಾರದಲ್ಲಿ ಒಂದು ಕಟ್ಟಿಗೆಯನ್ನು ಚುಚ್ಚಿರ್ತಾನೆ. ಆ ಪಕ್ಷಿಗೆ ಸಾವು ಹೊಂದಿರುತ್ತೆ. ಅದು ತಪ್ಪು. ಅದು ಸಣ್ಣ ವಯಸ್ಸಿನಲ್ಲಿ ಮಾಡಿರ್ತಾನೆ. ಸಣ್ಣ ವಯಸ್ಸಿನಲ್ಲಿ 14ನೇ ವಯಸ್ಸು ತನಕ ಕೆಳಗಡೆ ಏನು ಕುಮಾರ ಅವಸ್ಥೆಯಲ್ಲೆಲ್ಲ ಮಾಡ್ತಾರೋ ಆ ತಪ್ಪುಗಳಿಗೆ ಈ ಥರ ಸ್ಥೂಲ ಶರೀರದಲ್ಲಿ ಶಿಕ್ಷೆ ಕೊಡಬಾರ್ದು. ಸೂಕ್ಷ್ಮ ಶರೀರದಲ್ಲಿ ಸ್ವಪ್ನದಲ್ಲಿ ಶಿಕ್ಷೆ ಕೊಡಬೇಕು. ಸಣ್ಣ ಮಕ್ಕಳು ಮಾಡೋ ತಪ್ಪಿಗೆ ಯಮಧರ್ಮರಾಜನು ಸ್ವಪ್ನದಲ್ಲಿ ಶಿಕ್ಷೆ ಕೊಡಬೇಕು. ಅಲ್ಲೂ ಕೂಡ ಮಿಸ್ಟೇಕ್ ಆಗಿಬಿಡ್ತಾವೆ ನೋಡಿ. ಯಮಧರ್ಮರಾಜ ಯಮ ಪೋಸ್ಟ್ ಏನೋ ತುಂಬ ಸೇಫ್ ಅಂತಾರೆ. ಈ ಥರ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾನೆ ನೋಡಿ. ಫೈಲ್ಸ್ ಮಿಸ್ಟೇಕ್ಸ್ ಆಗ್ತಾ ಇರ್ತಾವೆ ಅಲ್ಲೂ ಕೂಡ. ಅವ್ರ ಸಬಾರ್ಡಿನೇಟ್ಸ್ಗೆ ಅವ್ರಿಗೆ ಕೆಲಸ ಒಪ್ಪಿಸಿರ್ತಾನೆ. ಅವ್ರಿಗೆ ಮಾಡಿದ ತಪ್ಪಿಗೆ ಇವತ್ತು ಯಮಧರ್ಮರಾಜನ ಈ ಋಷಿಗೆ ಕತ್ತಿಟ್ಕೊತಾನೆ. ಅವಾಗ ಕರೆಸಿಬಿಟ್ಟಿದ್ದನ್ನು ಹೇಳ್ತಾನೆ. ಈಗ ನಾನು ಬಾಲ್ಯದಲ್ಲಿ ಹುಡುಗಾಟಿಕೆಯ ಕಾರಣದಿಂದ ಒಂದು ದಿನ ಮರಿ ಹಕ್ಕಿಯನ್ನು ಹಿಡಿದು ಅದಕ್ಕೆ ಕಡ್ಡಿಯನ್ನು ಚುಚ್ಚಿದ್ದು ಉಂಟು. ಅದು ಹೊರತಾಗಿ ನನ್ನ ಜನ್ಮದಲ್ಲಿ ನಾನು ಬೇರೆ ಯಾವ ಪಾಪ ಮಾಡಿದ್ದು ಸ್ಮರಣೆಯೂ ನನಗಿಲ್ಲ. ಅಲ್ಲಿಂದ ಮುಂದೆ ನಾನು ಬಹುವಾಗಿ ತಪಶ್ಚರಣೆಯನ್ನು ಮಾಡಿರುವೆನು. ನಾನು ಮಾಡಿರುವ ಮಹತ್ತರವಾದ ತಪಸ್ಸು ಬಾಲ್ಯದಲ್ಲಿ ತಿಳಿಯದೆ ಮಾಡಿದ ಒಂದು ಸಣ್ಣ ಪಾಪವನ್ನು ಹೋಗಲಾಡಿಸಲು ಸಮರ್ಥವಾಗಲಿಲ್ಲವೇ? ನೀನು ಯಾವ ವಿಧವಾದ ವಿವೇಚನೆಯೂ ಇಲ್ಲದೆ ನನಗೆ ಈ ಶಿಕ್ಷೆಯನ್ನು ಕೊಟ್ಟಿರುವೆ. ನಾನೀಗ ವಧ್ಯಸ್ಥಾನದಲ್ಲಿದ್ದೇನೆ. ನನ್ನ ವಧೆಗೆ ನೀನು ಕಾರಣನಾಗಿರುವೆ. ನಿನಗೆ ತಿಳಿದಿರುವಂತೆ ಇವರು ಧರ್ಮಶಾಸ್ತ್ರ ತಿಳಿದಿರ್ತಾರೆ. ಯಮಧರ್ಮರಾಜಂದ ತಪ್ಪಿರುತ್ತೆ. ಇವರು ಅಷ್ಟೊಂದು ತಪಶ್ಚರ್ಯ ಮಾಡಿದ ಮೇಲೆ ಪುಣ್ಯದ ಅಕೌಂಟ್ ತಗೊಂಡು ಆ ಪಾಪದ ಅಕೌಂಟನ್ನು ಬ್ಯಾಲೆನ್ಸ್ ಮಾಡಬೇಕು. ಅದು ಯಮಧರ್ಮರಾಜನ ಇದಿರುತ್ತೆ. ಏನೋ ಸ್ವಲ್ಪ ಮಾಡಿರ್ತಾರೆ, ಒಂದು ಪ್ರಾರಬ್ಧವನ್ನು ತಪ್ಪಿಸ್ಲಿಕ್ಕಾಗೋದಿಲ್ಲ. ಸ್ಲೈಟೆಸ್ಟು ಆ ಪನಿಷ್ಮೆಂಟ್ ಒಂದು ಮಾತ್ರ ಆದರೂ ಕಡಿಮೆ ಮಾಡಬೇಕು.
ಹೆಚ್ಚು ಪುಣ್ಯ ಒಂದು ಕಡೆ ಮಾಡಿದ್ದಾನೆ, ಆ ಪುಣ್ಯನ ತಗೊಂಡು ಆ ಪಾಪವನ್ನು ನಲಿಫೈ ಮಾಡ್ಕೋಬೇಕು. ಅದು ಬಿಟ್ಟು ಮುಖ್ಯವಾಗಿ ಈಗ ಬ್ರಾಹ್ಮಣ ಉತ್ತಮ ಆಗಿದ್ದಾನೆ, ಜೀವನ್ಮುಕ್ತ ಪುರುಷನಾಗಿದ್ದಾನೆ. ಒಂದು ನೀತಿಶಾಸ್ತ್ರ ಇರುತ್ತೆ, ಗರಿಯಾನ್ ಬ್ರಾಹ್ಮಣ ವದಃ ಸರ್ವಭೂತ ವದ್ಯಾದ್ಯತಃ ತಸ್ಮಾತ್ವಂ ಕಿಲ್ಬಿಷಿ ಧರ್ಮ ಶೂದ್ರ ಯೋನೋ ಜನಿಷ್ಯಸಿ ಅಂತ ಶಾಪನೇ ಇಟ್ಬಿಡ್ತಾನೆ. ಒಬ್ಬ ಬ್ರಾಹ್ಮಣೋತ್ತಮನನ್ನು ನೀನು ಸರಿಯಾಗಿ ನೀನು ಡ್ಯೂಟಿ ಸರಿಯಾಗಿ ಮಾಡಿದರೆ ಇವಾಗ ನನಗೆ ಮೃತ್ಯು ಬರೋ ಥರ ನೀನು ಮಾಡಿದೆ, ಬ್ರಹ್ಮಹತ್ಯೆ ದೋಷ ನಿನಗೆ ಬರುತ್ತೆ. ಆದ್ದರಿಂದ ನೀನು ಈ ತಪ್ಪು ಮಾಡಿದ್ದಕ್ಕೆ ನೀನು ಶೂದ್ರನಾಗಿ ಭೂಲೋಕದಲ್ಲಿ ಜನ್ಮನ ಎತ್ತು ಅಂತ ಶಾಪ ಇಟ್ಬಿಡ್ತಾನೆ. ಅದನ್ನು ಎಲ್ಲ ವಧೆಗಳಿಗಿಂತಲೂ ಬ್ರಾಹ್ಮಣನ ವಧೆಯು ಮಹಾಪಾಪಕರವಾದದ್ದು. ನನ್ನ ವಧೆಗೆ ಕಾರಣನಾಗಿರುವ ನೀನೀಗ ಪಾಪಭೂಯಿಷ್ಠನಾಗಿರುವೆ, ನೀನು ಭೂಮಿಯಲ್ಲಿ ಶೂದ್ರನಾಗಿ ಜನ್ಮ ತಾಳುವೆ ಎಂದು ಶಾಪ ಕೊಟ್ಟನು. ಆ ಶಾಪದ ಕಾರಣದಿಂದಾಗಿ ಯಮಧರ್ಮನು ಭೂಮಿಯಲ್ಲಿ ಶೂದ್ರ ಯೋನಿಯಲ್ಲಿ ಜನ್ಮವನ್ನು ಪಡೆಯಬೇಕಾಯಿತು. ನಿಮಗೆ ಡೌಟ್ ಬರ್ಬೋದು, ಮತ್ತು ಧರ್ಮರಾಜ ಅಲ್ಲಿಂದ ಬಂದುಬಿಟ್ಟು ಇಲ್ಲಿ ಶೂದ್ರ ಯೋನಿಯಲ್ಲಿ ಬಂದಿದ್ದರೆ ಮತ್ತು ಅಲ್ಲಿ ಡ್ಯೂಟಿ ಯಾರು ಮಾಡ್ತಾರಂತ. ದೇವತೆಗಳೆಲ್ಲರೂ ಜನ್ಮದಿಂದಲೇ ಅವರ ಸ್ವಭಾವದಿಂದಲೇ ಅನಿಮ ಗರಿಮಾದಿ ಸಿದ್ಧಿಗಳಿರ್ತವೆ. ಅನಿಮ ಗರಿಮಾದಿ ಸಿದ್ಧಿಗಳು ಇದ್ದರೆ ಅವರು ಒಂದೇ ಸತಿ ಎಷ್ಟೋ ಶರೀರಗಳು ಮಾಡಿಕೊಂಡು ಅವರು ಪ್ರಾರಬ್ಧನ ಅನುಭವ ಮಾಡ್ಕೋಬೋದು. ಮಾತಾ ಮಾಣಿಕೇಶ್ವರಮ್ಮ ಅವರು ಅಲ್ಲಿ ಗುಲ್ಬರ್ಗದಲ್ಲಿ ಒಂದು ಶಿವರಾತ್ರಿಗೆ 3 ಜಾಗದಲ್ಲಿ ಒಂದೇ ಸತಿ ದರ್ಶನ ಕೊಟ್ಟಿದ್ದಾರೆ. ಶ್ರೀಶೈಲ, ಕರೀಂನಗರು, ಯಾನಗುಂದಿ, ಗುಲ್ಬರ್ಗದಲ್ಲಿ ಪ್ರತ್ಯಕ್ಷವಾಗಿ ಎಲ್ಲ ಫೋಟೋಗಳು ವಿಡಿಯೋಗಳೆಲ್ಲ ಲೈವ್ ಇದೆ. ಅದು ಒಂದೇ ಸಮಯದಲ್ಲಿ 3 ಜಾಗದಲ್ಲಿ ದರ್ಶನ ಕೊಟ್ಟಿದ್ದಾರೆ. ಯೋಗಿಗಳಿಗೆ ಆ ಸಾಮರ್ಥ್ಯ ಇರುತ್ತೆ. ಇನ್ನೂ ಪುರಾಣದಲ್ಲಿ ಎಷ್ಟೋ ಋಷಿಗಳ ಚರಿತ್ರೆ ಬರುತ್ತೆ. ಒಂದು ಋಷಿ ನೋಡ್ತಾನೆ, ಮೀನುಗಳು ನೀರಿನ ಒಳಗಡೆ ಕೂತ್ಕೊಂಡು ತಪಸ್ಸು ಮಾಡ್ಕೊತಾ ಇರ್ತಾನೆ. ಆ ತಪಸ್ಸು ಮಾಡ್ಕೊತಾ ಇದ್ದವನು ಅಲ್ಲಿ ಮೀನುಗಳು ಪತಿ ಪತ್ನಿಯನ್ನು ನೋಡಿ ಅವರ ಒಂದು ರೊಮ್ಯಾನ್ಸನ್ನು ನೋಡಿಬಿಟ್ಟು ಮೋಹಿತಗೊಳ್ಬಿಟ್ಟು ಏನೇನು ಸಂಕಲ್ಪದಿಂದ ಮತ್ತೆ ಬಹಿರ್ಮುಖನಾಗಿ ಬಂದುಬಿಟ್ಟಿರ್ತಾನೆ. ಅವನು ಮಾಡಿರೋ ತಪ್ಪುಗಳಿಗೆ 45 ಜನ್ಮಗಳೇನೋ ಎತ್ತಬೇಕಾಗಿರುತ್ತೆ. ಆ ಯೋಗಿ ಅಯ್ಯಪ್ಪ 45 ಜನ್ಮ ಅಷ್ಟು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ನನಗಾಗೋದಿಲ್ಲ ಅಂದ್ಬಿಟ್ಟು ಪ್ರಾರಬ್ಧನ ತಪ್ಪಿಸ್ಕೊಳ್ಳೋದಕ್ಕಾಗೋದೇ ಇಲ್ಲ. ಅದಕ್ಕೆ 45 ಶರೀರಗಳನ್ನು ಉತ್ಪತ್ತಿ ಮಾಡಿಕೊಂಡು ಒಂದೇ ಸತಿನೇ ಎಲ್ಲವನ್ನು ಅದನ್ನು ಅನುಭವ ಮಾಡಿಬಿಡ್ತಾನೆ. ಅದೇ ಥರ ಯಮಧರ್ಮರಾಜ ಕೂಡ ಈ ಒಂದು ಶಾಪ ಬಂದಿದ್ದಕ್ಕೆ ಭೂಲೋಕದಲ್ಲಿ ಇವಾಗ ವಿದುರ ರೂಪದಲ್ಲಿ ಒಂದು ಶರೀರದಲ್ಲಿ ಭೂಲೋಕಕ್ಕೆ ಬರ್ತಾನೆ. ವಿದುರನೆಂಬ ಹೆಸರಿನಿಂದ ಯಮಧರ್ಮನು ಭೂಮಿಯಲ್ಲಿ ಜನ್ಮ ತಾಳಿದನು. ಯದ್ಯಪಿ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದವನಾದರೂ ವಿದುರನು ವಿದ್ಯಾವಂತನಾಗಿಯೂ ಧರ್ಮಮೂರ್ತಿಯಾಗಿಯೂ ಪಾಪರಹಿತನಾಗಿಯೂ ಇದ್ದನು. ಅದು ಇದೊಂದು ದೊಡ್ಡ ಸ್ಟೋರಿ, ಅವೆಲ್ಲ ಬರ್ತಾವೆ. ಮತ್ತು ಅಂಬಾಲಿಕಾ, ಅಂಬಿಕೆ ಅಂತ 3 ಜನ ಇರ್ತಾರೆ. 3 ಜನನ ಭೀಷ್ಮ ಗೆದ್ದುಕೊಂಡು ಬಂದಿರ್ತಾನೆ. ಧೃತರಾಷ್ಟ್ರನಿಗೆ ಕೊಟ್ಟು, ಧೃತರಾಷ್ಟ್ರ ಅವ್ರ ತಂದೆಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ವಿಚಿತ್ರ ವೀರಾಂಗದ ಅಂತ ಅಲ್ಲಿ ಅವರು ಮತ್ತೆ ಸಂತಾನನ ಉತ್ಪತ್ತಿ ಮಾಡೋದಕ್ಕೆ ಯೋಗ್ಯರಾಗೋದಿಲ್ಲ ಯಾವುದೋ ಒಂದು ಕಾರಣದಿಂದ. ಆವಾಗ ಸತ್ಯವತಿ ಮತ್ಸ್ಯಗಂಧಿನಿ ಏನು ಶಾಂತನು ಮಹಾರಾಜ ಮದುವೆ ಮಾಡ್ಕೊಂಡಿರ್ತಾನೆ. ದೊಡ್ಡ ಸ್ಟೋರಿ ಅದೆಲ್ಲ ಬರುತ್ತೆ, ಈಗ ಶಾರ್ಟಲ್ಲಿ ಹೇಳ್ಬಿಡ್ತಾರೆ. ಆಗ ವ್ಯಾಸ ಭಗವಾನರನ್ನೇ ಕರೆಸಿರ್ತಾರೆ. ವ್ಯಾಸ ಭಗವಾನರಿಂದ ಈಗ ಸಂತಾನ ಆಗಬೇಕು. ಪಾಂಡವ ವಂಶರೆಲ್ಲ ವ್ಯಾಸರಿಂದನೇ ಹುಟ್ಟಿದ್ದು. ಅದು ಧರ್ಮಶಾಸ್ತ್ರದಲ್ಲೂ ಕೂಡ ಅದು ಪರ್ಮಿಷನ್ ಇರುತ್ತೆ, ಮಕ್ಕಳು ಇಲ್ಲದೇ ಇದ್ದಾಗ ಏನೆಲ್ಲ ಮಾಡ್ಬೋದು ಅಂದ್ಬಿಟ್ಟು. ಆ ಥರ ಸದ್ಬ್ರಾಹ್ಮಣನಿಂದ ಕೂಡ ಮಕ್ಕಳನ್ನು ಹೊಂದಬಹುದು ಅಂದ್ಬಿಟ್ಟು. ಮತ್ತು ಮೈದರಿಂದ ಕೂಡ ಮಕ್ಕಳನ್ನು ಹೊಂದಬೋದು ಅಂತ ಶಾಸ್ತ್ರ ಹೇಳುತ್ತೆ. ಅಣ್ಣ ಇರ್ತಾನೆ, ಅಣ್ಣನಿಗೆ ಸಂತಾನ ಆಗೋದಿಲ್ಲ ಅಂದರೆ ಈಗ ನಾವು ಮೈದನಿಂದ ಕೂಡ ಸಂತಾನ ಹೊಂದಬೋದು ಅಂದ್ಬಿಟ್ಟು. ಈಗ ಉತ್ತರ ಭಾರತದೆಲ್ಲ ನಿಯಮಗಳಿರುತ್ತೆ, ಅವೆಲ್ಲ ಅದು ಧರ್ಮಶಾಸ್ತ್ರದಲ್ಲಿ ಅವೆಲ್ಲ ಇರುತ್ತೆ. ಆ ವಿಧಾನದಿಂದ ಈಗ ವ್ಯಾಸ ಭಗವಾನರಿಂದ ಮಕ್ಕಳು ಹುಟ್ಟೋ ಸಮಯದಲ್ಲಿ ಆ ವ್ಯಾಸ ಭಗವಾನರನ್ನು ನೋಡಿಬಿಟ್ಟು ಮುಂಚೆ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಕ್ಕೆ ಆ ಮಗು ಧೃತರಾಷ್ಟ್ರ ಹುಡ್ತಾನೆ. ಆ ಸಮಯದಲ್ಲಿ ತುಂಬ ಪ್ರಸನ್ನಚಿತ್ತರಾಗಿ ಯಾರು ರೂಪನ ಸ್ಮರಣೆ ಮಾಡ್ತಾರೋ ಆ ರೂಪದಲ್ಲೇ ಮಗು ಬರುತ್ತೆ. ಅದು ಧರ್ಮಶಾಸ್ತ್ರ ಪ್ರಮಾಣ ಇದೆ. ಆಗ ಕಣ್ಣು ಮುಚ್ಕೊಂಡಿದ್ದಕ್ಕೆ ಧೃತರಾಷ್ಟ್ರ ಕುರುಡನಾಗಿ ಹುಡ್ತಾನೆ. ಇನ್ನೊಬ್ಬ ಆಕೆ ಹಿಂಗೆ ಹೆದರ್ಕೊಂಬಿಟ್ಟಿದ್ದಕ್ಕೆ ಅದನ್ನು ಪಾಂಡು ರೋಗ ಅಂತ ಸ್ವಲ್ಪ ಹೆದರಿಕೆ, ಶಿವರಿಂಗು, ಜಾಸ್ತಿ ಶಿವರಿಂಗ್ ಏನಿಲ್ಲ. ಮತ್ತು ಇನ್ನೊಂದು 2 ಅರ್ಥ ಆಗುತ್ತೆ. ಪಾಂಡು ಅಂದರೆ ಏನೋ ವೈಟ್ ಕಲರ್ ಶರೀರ, ವೈಟ್ ಸ್ಕಿನ್ನು ಅಂತ ಬರೋದಂತ. ಆದ್ದರಿಂದ ಪಾಂಡು ರಾಜ ಆ ಥರ ತುಂಬ ಬಲಶಾಲಿಯಾಗಿ ಹುಟ್ಟಿರ್ತಾನೆ. ಬಟ್ಟು ಸ್ವಲ್ಪ ಒಣಕು ಅಂತಾರಲ್ಲ ಅದೊಂದು ಸ್ವಲ್ಪ ಇರುತ್ತೆ, ಮತ್ತು ಸ್ವಲ್ಪ ವೈಟ್ ಕಲರಾಗಿ ಹುಟ್ಟಿರ್ತಾನೆ ಅಂತ.
ಮತ್ತು ಇನ್ನೊಂದು ಸತಿ ಹೆದರ್ಕೊಂಡ್ಬಿಟ್ಟು ದಾಸಿಯನ್ನು ಕಳಿಸ್ಬಿಟ್ಟಿರ್ತಾಳೆ. ದಾಸಿನ ಕಳಿಸ್ಬಿಟ್ಟಿದ್ರೆ ದಾಸಿ ಕರೆಕ್ಟಾಗಿ ಮಾಡಿದ್ದಕ್ಕೆ ವಿದುರ, ಆ ದಾಸಿಗೆ ವಿದುರ ಹುಟ್ಟಿರ್ತಾನೆ. ಇದರಿಂದ ವಿದುರನು ಕೂಡ ಅವರು ಅದೇ ಸ್ಥಾನ ಕೊಟ್ಟು ಸ್ವಲ್ಪ ದೂರ ಇಟ್ಟಿರ್ತಾರೆ, ಅಷ್ಟೊಂದು ಮೇನ್ ಭಾಗ ಕೊಟ್ಟಿರಲ್ಲ. ಬಟ್ ಅವರನ್ನು ಕೂಡ ತಂದೆ ಸ್ಥಾನದಲ್ಲಿ ತಾತ ಸ್ಥಾನದಲ್ಲೇ ನೋಡ್ಕೊತಾ ಇರ್ತಾರೆ ಪಾಂಡವರು ಇವರೆಲ್ಲ. ಈ ಥರ ವಿದುರನ ಜನ್ಮ ಆಗಿರುತ್ತೆ. ಅದೇ ಸಮಯದಲ್ಲಿ ಗವಲ್ಗಣನಿಂದ ಋಷಿ ಸದೃಶನಾದ ಸಂಜಯನೆಂಬ ಸೂತನು ಹುಟ್ಟಿದನು. ಸಂಜಯನು ಆ ಸಮಯದಲ್ಲೇ ಹುಟ್ಟಿದನಂತೆ. ಕುಂತಿ ಇನ್ನೂ ಕನ್ಯೆ ಆಗಿದ್ದಾಗ ಸೂರ್ಯನ ಸಮಾಗಮದಿಂದ ಮಹಾಬಲನಾದ ಕರ್ಣನನ್ನು ಪಡೆದಳು. ಒಂದು ಋಷಿಗೆ ಸೇವೆ ಮಾಡ್ಕೊತಾ ಇರ್ತಾಳೆ ಕುಂತಿ. ಮಾಡ್ಕೊತಾ ಇದ್ದಾಗ ಋಷಿ ಆ ಸೇವೆಗೆ ಮೆಚ್ಚಿ ಒಂದು ವರ ಕೊಟ್ಟಿರ್ತಾನೆ. ನೀನು ಯಾವ ದೇವತೆಗಳನ್ನ ಸ್ಮರಣೆ ಮಾಡಿಕೊಂಡು ನೀನು ಮಗು ಬೇಕಂದ್ರೆ ನಿನಗೆ ಆ ದೇವರ ಅಂಶದಿಂದನೇ ನಿನಗೆ ಮಗು ಹುಟ್ಟುತ್ತೆ ಅಂತ. ಸಣ್ಣ ವಯಸ್ಸು ಹುಡುಗತನ ಏನಾದರೂ ಕೊಟ್ಟಿರೋ ವರ ಟೆಸ್ಟ್ ಮಾಡೋ ಪ್ರಯತ್ನದಿಂದ ಒಂದು ಸತಿ ಟೆಸ್ಟ್ ಮಾಡಿ ನೋಡೋಣ. ಸೂರ್ಯನ ನೋಡ್ತಾಳೆ. ಸೂರ್ಯನ ನೋಡ್ಬಿಟ್ಟು ನೆನೆಸ್ಕೊಂಡು ಇದು ಮಂತ್ರ ಕೆಲಸ ಮಾಡ್ತಾಯಿದ್ದೆ ಅಂತ ಟೆಸ್ಟ್ ಮಾಡೋಕ್ಕೆ ಹೋಗ್ಬಿಟ್ಟು ಆವಾಗ ಕರ್ಣ ಹುಟ್ಟುಬಿಟ್ಟಿರ್ತಾನೆ ಮದುವೆ ಆಗಿ ಮುಂಚೆ ಕನ್ಯಾ ಅವಸ್ಥೆಯಲ್ಲಿ. ಬಟ್ ಮಹಾಬಲನಾದ ಕರ್ಣನನ್ನು ಪಡೆದಳು. ಅವನು ಹುಟ್ಟುವಾಗಲೇ ಕವಚವನ್ನು ಕರ್ಣಕುಂಡಲಗಳನ್ನು ಧರಿಸಿದ್ದನು. ತುಂಬ ಬಲಶಾಲಿ ಹುಟ್ಟಿರ್ತಾನೆ. ಆ ಕವಚ ಕುಂಡಲ ಇದ್ದಿದ್ದರೆ ಕಲಿಯುಗನೇ ಬರ್ತಿರ್ಲಿಲ್ವಂತೆ. ಯಾಕಂದರೆ ಇನ್ನು ಆತ ನನ್ನ ದೊಡ್ಡ ಮಗ ಅಂತ ಕುಂತಿ ಒಪ್ಕೊಂಡ್ಬಿಟ್ಟಿದ್ರೆ ಆತನೇ ರಾಜ ಆಗ್ತಿದ್ದ. ಅದಕ್ಕೆ ಎಷ್ಟೋ ಪ್ರಶ್ನೆಗಳು ಮತ್ತು ಕೃಷ್ಣನನ್ನು ಕೇಳ್ತಾರೆ, ನೀನು ಯಾಕೆ ಈ ಥರ ಕರ್ಣನನ್ನು ಫೋರ್ಸ್ಫುಲ್ಲಾಗಿ ಆ ಕಡೆ ಸ್ವಯಂ ಕರ್ಣ ಮಹಾಜ್ಞಾನಿ ಆಗಿರ್ತಾನೆ, ದುಷ್ಟರ ಕಡೆನೇ ಯಾಕಿದ್ದೆ ಅಂತ ಲಾಸ್ಟಲ್ಲಿ ಕಾರಣ ಹೇಳ್ತಾನೆ. ನಾನು ದುರ್ಯೋಧನ ಕಡೆ ನಿಲ್ಲಿಲ್ಲ ಅಂದರೆ ಈ ಯುದ್ಧನೇ ಆಗೋದಿಲ್ಲ. ಈ ಯುದ್ಧನೇ ಆಗೋದಿಲ್ಲ ಅಂದರೆ ದುಷ್ಟ ಶಿಕ್ಷಣೆ ಆಗೋದೇ ಇಲ್ಲ. ಮೇಯ್ನ್ ಯಾಕಂದರೆ ದುರ್ಯೋಧನ ಗೊತ್ತು ಯಾರು ಮಿಕ್ಕಿದವ್ರು ಯಾರು ಸಪೋರ್ಟಿಂದನೂ ಧೈರ್ಯ ಬಂದಿರೋದಿಲ್ಲ. ಆದರೆ ಕರ್ಣ ಒಬ್ಬ ಇದ್ದಾನೆ ಅಂದ್ಬಿಟ್ಟು ಸಣ್ಣ ವಯಸ್ಸಿನಿಂದ ನೋಡಿರ್ತಾನಲ್ಲ, ಕರ್ಣನ ಒಂದು ಧೈರ್ಯದಿಂದನೇ ಯುದ್ಧಕ್ಕೆ ಮುಂದೆ ಬಂದಿರ್ತಾನೆ. ಅದಕ್ಕೆ ನಾನು ದುಷ್ಟರ ಜೊತೆ ಇದ್ದೆ ನಾನು ಮುಗಿಸ್ತೀನಿ ಅಂದ್ಬಿಟ್ಟು ಗೊತ್ತಿದ್ದು ಆ ಕಡೆ ಇರ್ತಾನೆ. ಕೃಷ್ಣನಿಗೆ ಯಾರು ಪ್ರಶ್ನೆ ಕೇಳ್ತಾರೆ, ನೀನು ಕರ್ಣನನ್ನು ಈ ಕಡೆ ಕರೆಸ್ಬಿಟ್ಟು ಈ ಕಡೆ ಬರೋ ಥರ ಮಾಡ್ಬೋದಾಗಿತ್ತಲ್ಲ, ಇಷ್ಟು ದೊಡ್ಡ ಅನರ್ಥನೇ ಆಗಿದ್ರೆ ನಿಲ್ಲಿಸ್ಬೋಗ್ತೆ ಅಂತ. ಅಯ್ಯೋ, ನೀವು ಅಂದ್ಕೊಂಡಂಗಲ್ಲ ಸೃಷ್ಟಿ. ಒಂದು ವೇಳೆ ಕರ್ಣ ಈ ಕಡೆ ಮುಂಚೆನೇ ಬಂದುಬಿಟ್ಟು ಇದ್ದಿದ್ದರೆ ಕಲಿಯುಗನೇ ಬರ್ತಿರ್ಲಿಲ್ವಂತೆ. ಯಾಕಂದ್ರೆ ಅವನು ಎಂಥ ಧರ್ಮಯುಕ್ತವಾದಂಥ ರಾಜ, ಎಂಥ ಶಕ್ತಿಶಾಲಿ ಅಂದರೆ ಮತ್ತು ಅದು ದ್ವಾಪರ ಯುಗನೇ ಹಂಗೆ ಕಂಟಿನ್ಯೂ ಆಗ್ತಾಯಿತ್ತು. ಕಲಿಯುಗ ಬರೋದಕ್ಕೆ ಚಾನ್ಸೇ ಇಲ್ಲ. ಕಲಿಯುಗ ಮತ್ತು ಆದ್ದರಿಂದ ದೈವ ನಿರ್ಣಯಕ್ಕೆ ವಿರುದ್ಧವಾಗಿತ್ತು. ಅದಕ್ಕೆ ಕರ್ಣನಿಗೆ ಆ ಕಡೆನೇ ಕೊಟ್ಟು ಆ ಕವಚ ಕುಂಡಲಗಳು ಎಲ್ಲ ವಾಪಸ್ ಕಿತ್ಕೊಂಡು ಶಾಪಗಳಲ್ಲಿ ಇಟ್ಟುಬಿಟ್ಟು ಆ ಥರ ಮಾಡಬೇಕಾದ ಪರಿಸ್ಥಿತಿ ಬಂದಿರುತ್ತೆ. ಅದಕ್ಕೆ ಕರ್ಣ ಸತ್ತಾಗ ಮಾತ್ರ ಕೃಷ್ಣ ಕಣ್ಣಲ್ಲಿ ನೀರು ಹಾಕ್ತಾನೆ. ಮಿಕ್ಕಿದ್ದು ಯಾರು ಸತ್ತರೂ ಕೂಡ ಕಣ್ಣಲ್ಲಿ ನೀರು ಹಾಕಿರಲ್ಲ. ಒಂದು ಕರ್ಣ ಸತ್ತಾಗ ಮಾತ್ರ ಕಣ್ಣಲ್ಲಿ ನೀರು ಹಾಕಿರ್ತಾನೆ. ಅದು ಲಾಸ್ಟಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಸುಮಾರು ಜನ ಕವಿಗಳು ಕರ್ಣನನ್ನೇ ನಾಯಕನನ್ನಾಗಿ ಮಾಡಿಬಿಟ್ಟಿರ್ತಾರೆ ಆ ಥರ. ಬಟ್ಟು ಅವನು ಮಾಡಿದ ಕಾರ್ಯನ ದುಷ್ಟ ರೂಪದಲ್ಲೇ ನೋಡ್ತಾ ಇರಬೇಕು. ಅವನು ದುಷ್ಟತ್ವವನ್ನು ನಿಂದೆನೇ ಮಾಡ್ತಾ ಇರಬೇಕು. ನಾವು ಜ್ಞಾನ ದೃಷ್ಟಿಯಿಂದ ಲಾಸ್ಟಲ್ಲಿ ನೋಡಿದಾಗ ಕರ್ಣನನ್ನು ಆ ಥರ ಸ್ತುತಿ ಮಾಡ್ಕೋಬೇಕಷ್ಟೆ. ಅದೆಲ್ಲ ವಿಧಿ ಲೀಲೆಗಳು, ಪರಮಾತ್ಮನ ಲೀಲೆ. ಮತ್ತು ಆ ಕರ್ಣನ ಕುಂಡಲಗಳಿಂದ ಅವನ ಮುಖವು ಬಹಳ ಪ್ರಕಾಶಮಾನವಾಗಿ ಕಾಣುತ್ತಿದ್ದಿತು. ಸಕಲ ಲೋಕಗಳು ಕಲ್ಯಾಣಾರ್ಥವಾಗಿ ಸಕಲ ಲೋಕ ನಮಸ್ಕೃತನಾದ ಯಶೋವಂತನಾದ ವಿಷ್ಣು ಮತ್ತು ಶ್ರೀಕೃಷ್ಣನ ಜನ್ಮದ ಬಗ್ಗೆಗಳು ಬರುತ್ತೆ. ಕರ್ಣ ಎಷ್ಟು ಪ್ರಭಾವಶಾಲಿಯಾಗಿ ಹುಟ್ಟಿರ್ತಾನಂದರೆ, ವನವಾಸ ಮಾಡ್ತಾ ಇದ್ದಾಗ ಇಬ್ಬರಿಗೆ ನಿದ್ದೆ ಮಾಡಿಲ್ವಂತೆ. ಇಲ್ಲಿ ಧೃತರಾಷ್ಟ್ರ ನಿದ್ದೆ ಮಾಡಿಲ್ಲ, ಅಲ್ಲಿ ಧರ್ಮರಾಜ ನಿದ್ದೆ ಮಾಡಿಲ್ಲ. ಈ ಧೃತರಾಷ್ಟ್ರನಿಗೆ ಯಾವಾಗಲೂ ಭೀಮ ಗದೆ ತಗೊಂಡು ಕಾಣಿಸ್ತಾ ಇದ್ನಂತೆ. ಅಲ್ಲಿ ಧರ್ಮರಾಜನಿಗೆ ಯಾವಾಗಲೂ ಕರ್ಣನ ಪರಾಕ್ರಮ ಕಾಣಿಸ್ತಾ ಇತ್ತಂತೆ ಕನಸಲ್ಲಿ. ತಾಯಿ ಕೂಡ ಹೇಳಿರ್ತಾನೆ ಕುಂತಿಗೆ, ಅಮ್ಮ ನನಗೆ ಕರ್ಣನಿಂದನೇ ಸಿಕ್ಕಾಪಟ್ಟೆ ಹೆದರಿಕೆ ಆಗ್ತಾಯಿದೆ, ಕರ್ಣನ ಮುಂದೆ ನಾವು ನಿಲ್ತೀವೋ ಇಲ್ಲ ಅಂದ್ಬಿಟ್ಟು. ಅಷ್ಟು ಪರಾಕ್ರಮಿ ಆಗಿರ್ತಾನೆ. ಮತ್ತು ಒಂದು ದಿವಸ ಯುದ್ಧದ ಮಧ್ಯದಲ್ಲೂ ಕೂಡ ಅರ್ಜುನ ಇಷ್ಟೊಂದು ವೀರಾವೇಶದಿಂದ ಇರ್ತಾನೆ. ಯಾವತ್ತು ಘಟೋದ್ಗಚ ಅನ್ನೋ ಅಮೋಘ ಅಸ್ತ್ರದಿಂದ ಕರ್ಣ ಸಾಯಿಸಿಬಿಟ್ಟಿರ್ತಾನೋ ಆವತ್ತು ಕರ್ಣನು ವಿಪರೀತ ಪ್ರಕಾಶಮಾನವಾಗಿ ಕಾಣಿ ಎಷ್ಟು ಬಲವಾಗಿ ಕಾಣ್ತಾನಂದರೆ ಅರ್ಜುನ ಅವತ್ತು ಓಡೋಗಿರ್ತಾನೆ. ಕರ್ಣನ ಎದುರುಗಡೆ ನಿಲ್ಲೋದಕ್ಕೆ, ಕರ್ಣನ ಮುಖ ನೋಡೋದಕ್ಕಾಗೋದಿಲ್ಲ.
ಅಷ್ಟು ಹೆದರ್ಕೊಂಡು ಹಿಂದ್ಗಡೆ ಓಡಿ ಹೋಗಿರ್ತಾನೆ ಕರ್ಣನನ್ನು ನೋಡಿ, ಅವನ ಪರಾಕ್ರಮನ ನೋಡಿ. ಆವತ್ತು ಅಷ್ಟು ಪರಾಕ್ರಮಿ ಆಗಿರ್ತಾನೆ ಅಂತ ಕುಂತಿ ನೋಡು. ಮತ್ತು ಒಂದು ದಿವಸನೂ ಸೀಕ್ರೆಟು ಇಟ್ಕೊಂಡಿಲ್ಲ. ಸಾಮಾನ್ಯ ವ್ಯಕ್ತಿಗಳಿಗೂ ಜೀವನ್ಮುಕ್ತ ಪುರುಷಗಳಿಗೂ ಏನು ವ್ಯತ್ಯಾಸ ಅನ್ನೋದು ಕುಂತಿ ಮತ್ತು ವ್ಯಾಸ ಭಗವಾನರ ದೃಷ್ಟಾಂತ ತಗೊತಾರೆ. ವ್ಯಾಸ ಭಗವಾನರು ಸ್ವಯಂ ಮಹಾಭಾರತನ ಬರೆದಿದ್ದಾರೆ. ಆದರೆ ಅವರ ಸ್ಟೋರಿಯನ್ನು ಎಷ್ಟು ಡೀಟೇಲಾಗಿ ಹೇಳಿದ್ದಾರೆ ನೋಡಿ. ಅವ್ರ ತಾಯಿಗೆ ಮದುವೆ ಆಗೋಕ್ಕೆ ಮುಂಚೆನೇ ಹುಟ್ಟಿದವನು ನಾನು ಅಂತ. ಅವ್ರಿಗೊಂದು ಚೂರು ಮಾನ ಅಪಮಾನಗಳನ್ನೋದು ಏನೂ ಇಲ್ಲ. ಯಥಾರ್ಥವಾಗಿ ಏನು ನಡೆದಿದ್ದು ಅವರೇ ಸ್ವಯಂವಾಗಿ ಬರೆದು ತಿಳಿಸಿದ್ದಾರೆ. ಅದಕ್ಕೆ ವ್ಯಾಸ ಮಹರ್ಷಿರ ಮೇಲೆ ನಿಜವಾಗ್ಲೂ ಜೀವನ್ಮುಕ್ತ ಪುರುಷರೇ ಅಂದ್ಬಿಟ್ಟು. ಯಾಕಂದರೆ ಮಾನಾಪಮಾನಗಳಿರೋದಿಲ್ಲ. ಕುಂತಿ ಲಾಸ್ಟ್ ತನಕ ಈ ಸೀಕ್ರೆಟನ್ನು ಹೊರಗಡೆ ಬಿಟ್ಟೇ ಇಲ್ಲ. ಎಷ್ಟು ಗುಟ್ಟಾಗಿ ಮೇಂಟೈನ್ ಮಾಡಿರ್ತಾರೆ ಈ ಕರ್ಣನ ವಿಷಯದಲ್ಲಿ. ಭಯಂಕರವಾಗಿ ಸೀಕ್ರೆಟ್ ಮೇಂಟೈನ್ ಮಾಡಿರ್ತಾರೆ. ಅದಕ್ಕೆ ಲಾಸ್ಟಲ್ಲಿ ಈ ಸೀಕ್ರೆಟ್ ಹೊರಗಡೆ ತರಿಸ್ಬೇಕಂತ ಕೃಷ್ಣ ಪರಮಾತ್ಮ ಕರ್ಣನ ಆತ್ಮನ ಲಾಸ್ಟೆಲ್ಲ ಯುದ್ಧ ಆದಮೇಲೆ ತರ್ಪಣಗಳು ಬಿಡ್ತಾ ಇರ್ತಾರೆ. ಕೌರವರಿಗೂ ದುರ್ಯೋಧನ ಅವರು ಕೂಡ ಇವರೇ ಬಿಡಬೇಕಲ್ಲ, ಅವರೆಲ್ಲ ಯಾರೂ ಬದುಕೇ ಇಲ್ವಲ್ಲ. ಅದಕ್ಕೆ ಎಲ್ಲರೂ ಹೆಸರು ಬ್ರಾಹ್ಮಣರು, ದೊಡ್ಡ ಟೀಮ್, ದೊಡ್ಡ ಜಾತ್ರೆ ಥರ ಇರುತ್ತೆ. ಎಷ್ಟು ಲಕ್ಷಾಂತರ ಜನ ಸತ್ತಿರ್ತಾರೆ. ಎಲ್ಲರಿಗೂ ತರ್ಪಣಗಳು ಮಾಡಿಸೋದಕ್ಕೆ ದೊಡ್ಡ ವ್ಯವಸ್ಥೆ ಥರ ಮಾಡಿರ್ತಾರೆ ಅದು. ಆವಾಗ ಕುಂತಿ ಅಂತೇಳಪ್ಪ ಇನ್ನೊಬ್ಬರಿದ್ದಾರೆ ಕೊಡೋದು. ಯಾರಂದರೆ ಕರ್ಣ. ಅಂದರೆ ಕರ್ಣನಿಗೆ ನಾವೇ ಕೊಡಬೇಕಮ್ಮ, ಅವ್ನು ಸೂತಪುತ್ರ ನಮಗೆ ನಮ್ಮ ಅಣ್ಣನ ಅಂದರೆ ಹೌದಪ್ಪ ಆತ ನಿಮ್ಮ ಅಣ್ಣ ದೊಡ್ಡ ಅಣ್ಣ ಅಂದ್ಬಿಟ್ಟು ಆಗ ರಹಸ್ಯನ ಬಿಡ್ತಾರೆ. ರಹಸ್ಯನ ಬಿಟ್ಟ ತಕ್ಷಣ ಭೀಮನಿಗೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಡುತ್ತೆ. ಯಾಕಂದರೆ ಭೀಮ ಧರ್ಮಾತ್ಮ. ಎಂಥ ಪಾಪದ ಕೆಲಸ ಮಾಡಿ ತಾಯಿನೇ ಬೈದು ಬಿಡ್ತಾನೆ. ಎಷ್ಟು ಪಾಪದ ಕೆಲಸ ಮಾಡಿಬಿಟ್ಟು ನಮ್ಮ ಕೈಲಿ ಎಷ್ಟು ದೊಡ್ಡ ಪಾಪ ಮಾಡಿಸಿದ್ವಿ, ಸ್ವಂತ ಅನ್ನವನ್ನು ಕೊಂದಿದ್ದೀವಿ, ನಮಗೆ ನರಕಕ್ಕೆ ಹೋಗಬೇಕಾಗದ ಪರಿಸ್ಥಿತಿ ಬರುತ್ತೆ. ಯಾಕೆ ನೀನು ನಿಜ ಹೇಳಿಲ್ಲ? ನಿನ್ನ ಮಾನ ಮರ್ಯಾದೆ ಕಾಪಾಡಿಕೊಳ್ಳೋದಕ್ಕೆ ಇಷ್ಟೊಂದು ನಮ್ಮ ಕೈಯಲ್ಲಿ ತಪ್ಪು ಕೆಲಸ ಮಾಡಿಸ್ಬಿಟ್ಟಿದೆಯಾ? ನಮ್ಮ ಅಣ್ಣನ್ನೇ ನಾವು ಸಾಯಿಸ್ಕೊಂಡಿದ್ದೀವ? ನಿನ್ನ ಮಾನ ಮರ್ಯಾದೆ ಅಷ್ಟು ಇಂಪಾರ್ಟೆಂಟೇ ನಿನಗೆ? ಸ್ವಂತ ಮಗ ಅಲ್ಲಿ ಕರ್ಣ ಸತ್ತ ಮೇಲಾದರೂ ಒಂದು ಸತಿ ಆದರೂ ಬಾಯಿ ಬಿಡಬೇಕಾಗಿತ್ತಲ್ಲ. ಇಲ್ಲ, ಅವನ ಮಗ ಸತ್ರು ಕೂಡ ನಿನ್ನ ಮಾನ ಮರ್ಯಾದೆ ಸಮಾಜದಲ್ಲಿ ನನ್ನ ಮಾನ ಮರ್ಯಾದೆ ಹೋಗಬಾರ್ದು ಅಂದ್ಬಿಟ್ಟು ಆಗಲೂ ಕೂಡ ನೀನು ಹೊರಗಡೆ ಬಿಟ್ಟಿಲ್ಲ ಅಂತ. ಅದಕ್ಕೆ ಧರ್ಮರಾಜ ಅವತ್ತು ಶಾಪ ಇಡ್ತಾನೆ, ಇವತ್ತಿಂದ ಯಾವ ಸ್ತ್ರೀನಲ್ಲೂ ಸೀಕ್ರೆಟ್ ಅನ್ನೋದು ನಿಲ್ಲೋದಿಲ್ಲ. ಅದು ಹಂಗೆ ಅನಿಸುತ್ತೆ ಅವ್ರ ಮೈಲಿ. ಅವ್ರಿಗೆ ನೀನು ಏನು ಹೇಳಿದ್ರು ಕೂಡ ಇವಾಗ ಪುಸ್ತಕಂತ ಯಾರಿಗೊಬ್ರಿಗೆ ಹೇಳಿಬಿಟ್ಟು ಅದು ಊರೆಲ್ಲ ಪ್ರಚಾರ ಆಗಿಬಿಡುತ್ತೆ. ಧರ್ಮರಾಜನ ಶಾಪ ನಡೀತಾ ಇದ್ದಂಗಿರುತ್ತೆ. ಈ ಥರ ಎಲ್ಲ ಸ್ಟೋರಿ ಇರುತ್ತೆ. ಅದು ಮಿಕ್ಕಿದ್ದು ಸ್ಟೋರಿ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.